ಶ್ರೀ ಶ್ರೀ ಶಂಕರ ಚಟ್ರಾಮೃತಸಾರ ಕಾವ್ಯರೂಪ. ಗಿರಿ ತೋಟಕಾಚಾರ್ಯರಾದರು. ಆಚಾರ್ಯರು ಶೃಂಗೇರಿಯಲ್ಲಿದ್ದಾಗ ಗಿರಿ ಎಂಬೊಬ್ಬ ಬ್ರಾಹ್ಮಣ ಯುವಕ ಅವರ ಸೇವೆಯನ್ನು ಅತಿ ವಿನಯದಿಂದ ಭಕ್ತಿಯಿಂದ ಮಾಡುತ್ತಾ ಬ್ರಹ್ಮಚಾರಿಯಾದ ಅವನು ಗುರುಗಳ ಹತ್ತಿರದಲ್ಲಿದ್ದು ಅವರ ದಿನನಿತ್ಯದ ಸೌಕರ್ಯಗಳನ್ನು ನೋಡುತ್ತಿದ್ದುದ ಕಂಡರು ಶಂಕರರು. ಆಚಾರ್ಯರಿಗೆ ಗಿರಿಯನ್ನು ಕಂಡರೆ ಪ್ರೀತಿ ಇರದು. ಆಚಾರ್ಯರು ಪಾಠ ಮಾಡುವಾಗ ಗಿರಿಯು ಹತ್ತಿರದಲ್ಲೇ ಕುಳಿತು ಶ್ರದ್ಧೆಯಿಂದ ಕೇಳುತ್ತಿರಲು. ಇತರ ಶಿಷ್ಯರಂತೆ ಗಿರಿಯು ಅಷ್ಟು ಪ್ರಭಾವಿತನಿರದೆ ಶಾಸ್ತ್ರತತ್ವಗಳ ಗ್ರಹಿಸುತ್ತಿರಲಿದ್ದುದ ಕಂಡರು ಶಂಕರರು. ಒಮ್ಮೆ ಆಚಾರ್ಯರು ಪಾಠ ಮಾಡುವಾಗ ಗಿರಿ ಇನ್ನು ಬಾರದಿದ್ದುದ ಗಮನಿಸಿದ ಗುರುಗಳು ಅಲ್ಲಿದ್ದ ಇತರ ಶಿಷ್ಯರು ಗುರುಗಳು ಪ್ರಾರಂಭಿಸಲು ಸೂಚಕವಾಗಿ ಶಾಂತಿಪಾಠ ಪ್ರಾರಂಭಿಸಲು ಶಿಷ್ಯರೇ ಗಿರಿಯು ಬರಲೆಂದು ಹೇಳಿದರು ಶಂಕರರು. ಆಗ ಅಲ್ಲಿದ್ದ ಒಬ್ಬ ಶಿಷ್ಯನು ಗುರುಗಳಿಗೆ ಗಿರಿಗೆ ಹೇಗಿದ್ದರೂ ತಾವು ಹೇಳುವ ಪಾಠ ಅರ್ಥವಾಗುವುದಿಲ್ಲವಲ್ಲ ಎಂದು ಹೇಳಲು ಇತರರು ಆ ಸನ್ನಿವೇಶದ ಹಗುರವಾಗಿ ಕಂಡು ಹಾಸ್ಯ ಮಾಡಲು ಆಚಾರ್ಯರು ತಮ್ಮ ಶಿಷ್ಯರ ಭಕ್ತಿ ವಿನಯಗಳ ನೆನೆದರು ಶಂಕರರು. ತನ್ನ ಶಿಷ್ಯನಿಗೆ ಇತರರಲ್ಲಿರುವ ಗೌರವದ ಕೊರತೆಯ ಕಂಡ ಆಚಾರ್ಯರು ಶಾರದಾಂಬೆಯ ನೆನೆದು ಶಿಷ್ಯನು ವಿದ್ಯಾಸಂಪನ್ನನಾಗಲು ಹೊರಟಿ ಒಳ್ಳೆಯ ಗುರುತು ತನ್ನ ಶಿಷ್ಯರ ಶ್ರೇಯಸ್ಸನ್ನು ಯಾವಾಗಲೂ ಬಯಸುವಂತೆ ಅವರ ಬಗೆಗೆ ಚಿಂತಿಸುತ್ತಿದ್ದರು ಶಂಕರರು. ಗುರುವಿನ ಕರುಣಾದೃಷ್ಟಿ ಅರ್ಹ ಶಿಷ್ಯನ ಮೇಲೆ ಬೀಳಲು ಶಿಷ್ಯ ಉದ್ಧಾರವಾದಂತೆ ಗಿರಿ ಎಚ್ಚರವಾದ ಅವರಲ್ಲಿದ್ದ ಜಡತ್ವನಾಶವಾಗಿ ಶಾಸ್ತ್ರತತ್ವಗಳನ್ನು ತಿಳಿದುವನಾಗಿ ಗಿರಿಯು ಗುರುಗಳ ಒದ್ದೆಬಟ್ಟೆಗಳ ಹಿಡಿದು ಬರುತ್ತಿದ್ದ ಕಂಡರು ಶಂಕರರು. ತನ್ನಲ್ಲಿರುವ ಗುರು ಭಕ್ತಿಯನ್ನು ಬ್ರಹ್ಮತತ್ವದ ಪಾಂಡಿತ್ಯದಿಂದ ಕೂಡಿದ ಶ್ಲೋಕಗಳಲ್ಲಿ ವಿಶ್ಲೇಷಿಸುತ್ತಿದ್ದಾನೆ. ಬಂದು ಆಚಾರ್ಯರ ಪಾದಗಳಿಗೆ ಅನನ್ಯ ಭಕ್ತಶ್ರದ್ಧೆಗಳಿಂದ ನಮಸ್ಕರಿಸುತ್ತಿದ್ದ ಕಂಡು ಆನಂದಿತರಾದರು ಶಂಕರರು. ಸಮಸ್ತ ಶಾಸ್ತ್ರಗಳ ಬಲ್ಲ ಅಮೃತಸಾಗರ ಸ್ವರೂಪರೇ, ಬ್ರಹ್ಮತತ್ವವಲ್ಲವರೇ, ಗುರುವರ್ಯರೇ, ತಮ್ಮ ಪವಿತ್ರ ಪಾದಗಳ ಹೃದಯದಲ್ಲಿ ಚಿಂತಿಸುವ ನನ್ನನ್ನು ಕಾಪಾಡಿ ನೀವು ಸಾಕ್ಷಾತ್ ಪರಶಿವನೇ ಎಂದು ಮನಸ್ಸಿನಲ್ಲಿ ನಂಬಿ ನಿಮಗೆ ಶರಣಾಗಿದ್ದೇನೆ ಎಂಬುದಾಲಿಸಿದರು ಶಂಕರರು. ಜನನ ಮರಣಗಳೆಂಬ ನೀರಿನಿಂದಲೂ ಸುಖ ದುಃಖಗಳೆಂಬ ಮೀನುಗಳಿಂದಲೂ ಕೂಡಿದ ಸಂಸಾರ ಸಮುದ್ರದಲ್ಲಿ ಬಿದ್ದು ವ್ಯಥೆಪಡುತ್ತಿರುವ ಶರಣಾಗಿರುವ ನನ್ನನ್ನು ಕಾಪಾಡಿ ಎಂದು ಶರಣಾದದ್ದು ಕಂಡರು ಶಂಕರರು. ಆಚಾರ್ಯರವರನ್ನು ಆಶೀರ್ವದಿಸಿ ಇತರ ಶಿಷ್ಯರಿಗೆ ವಿಸ್ಮಯವಾಗಲು ಗುರುಗಳ ಆಶೀರ್ವಾದದಿಂದ ಅವನು ಬುದ್ಧಿವಂತನಲ್ಲದೆ ಗಿರಿಯಲ್ಲಿ ಜ್ಞಾನೋದಯವಾದದ ಕಂಡು ಆಶ್ಚರ್ಯಪಟ್ಟು ನರೋಡಿ ಪಾಠವ ಪ್ರಾರಂಭಿಸಿದರು ಶಂಕರರು. ಒಂದು ಒಳ್ಳೆಯ ದಿನ ಆಚಾರ್ಯರು ಗಿರಿಗೆ ಸನ್ಯಾಸ ದೀಕ್ಷೆಯಿಟ್ಟು ತೋಟಕಾಚಾರ್ಯರೆಂದು ನಾಮಕರಣ ಮಾಡಿದರು. ಪದ್ಮಪಾದರು, ಸುರೇಶ್ವರರು, ಅಷ್ಟಾಮಲಕರು ಹಾಗೂ ತೋಟಕರು ಆಚಾರ್ಯರ ಪ್ರಧಾನ ಶಿಷ್ಯರಾದ ಕಂಡರು ಶಂಕರರು. ಗುರುಗಳಿಂದ ವಿಶೇಷ ಶಿಷ್ಯವೃತ್ತಿ ನಡೆಸಿ ಉಪದೇಶ ಪಡೆದು ಅದ್ವೈತ ಸತ್ವ ಪ್ರತಿಪಾದಕರಾಗಿ ಪೂರ್ಣ ಜ್ಞಾನ ಪಡೆದು ನಾಲ್ವರು ಸ್ವತಃ ಶಿಷ್ಯರಿಗೆ ಉಪದೇಶ ಕೊಡುತ್ತಿದ್ದುದ ಕಂಡ ಸಂತುಷ್ಟರಾದರು ಶಂಕರರು. ತಮ್ಮ ಶಿಷ್ಯನು ಪೂರ್ಣ ತತ್ವಜ್ಞಾನಿಗಳಾದುದ ಕಂಡು ಆಚಾರ್ಯರು ಒಂದು ಸುರೇಶ್ವರಾಚಾರ್ಯರ ಕರೆದು ನೀನು ಸೂತ್ರಭಾಷ್ಯಕ್ಕೆ ವಾರ್ಷಿಕ ಗ್ರಂಥ ವರ್ತಿಸೆಂದು ಸುರೇಶ್ವರರು ಸಂತಸದಿಂದ ಒಪ್ಪಿದ್ದು ಕಂಡರು ಶಂಕರರು. ಸುರೇಶ್ವರಾಚಾರ್ಯರಿಗೆ ಗುರುಗಳು ವಾರ್ಷಿಕ ರಚನೆಗೆ ಆಜ್ಞೆ ಕೊಟ್ಟು ತಿಳಿದ ಉಳಿದ ಶಿಷ್ಯರು ಆಚಾರ್ಯರ ಭೇಟಿ ಮಾಡಿ ಗುರುಗಳೇ, ಸುರೇಶ್ವರರು ಪೂರ್ವಾಶ್ರಮದ ಕರ್ಮ ಸಂಬಂಧ ಪ್ರತಿಪಾದಕರೆಂಬುದ ಅರಿತಿದ್ದರು ಶಂಕರರು. ನಿಮ್ಮ ವಸ್ತು ತಂತ್ರಜ್ಞಾನ ಬೋಧನ ಮುಕ್ತಿ ಮಾರ್ಗ ವಿಶ್ಲೇಷಿಸುವ ಭಾಷ್ಯಕ್ಕೆ ಟಿಪ್ಪಣಿ ಬರೆಯುವುದರಲ್ಲಿ ಸಂದೇಹವಿದೆ ಎಂಬುದ ಎಳೆದು ಸುರೇಶ್ವರರ ಬದಲಾದ ಸಾಮರ್ಥ್ಯದರಿವಿದ್ದರು ಪದ್ಮಪಾದರಿಗೆ ವ್ಯಾಖ್ಯಾನ ರಚಿಸಲು ಹೇಳಿದರು ಶಂಕರರು. ಈ ವಿಷಯವನ್ನರಿತ ಸುರೇಶ್ವರರಿಗೆ ವಾಸ್ತವವಾಗಿ ಮನದಲ್ಲಿ ವ್ಯಾಕುಲವಾಗಲು ಆಚಾರ್ಯರು ಸುರೇಶ್ವರರನ್ನು ಕರೆದು ಶಿಷ್ಯ, ನೀನು ವ್ಯಾಕುಲನಾಗದಿರು. ನೀನು ಸ್ವತಂತ್ರವಾಗಿ ಕರ್ಮ ಸಂಬಂಧ ಜ್ಞಾನವ ಖಂಡಿಸಿ ಜ್ಞಾನದಿಂದಲೇ ಮುಕ್ತಿಯೆಂದು ತಿಳಿಸುವ ಗ್ರಂಥವ ರಚಿಸೆಂದರು ಶಂಕರರು. ಅಂತೆಯೇ ಸುರೇಶ್ವರರು ನೈಷ್ಕರ್ಮ್ಯಸಿದ್ಧಿ ಎಂಬ ಉನ್ನತ ಪ್ರಕರಣ ಗ್ರಂಥವ ರಚಿಸಿ ಆಚಾರ್ಯರಿಗೆ ಅರ್ಪಿಸಲು ಅದನ್ನು ಓದಿದ ಆಚಾರ್ಯರು ಗ್ರಂಥದ ಪ್ರೌಢಿಮೆಯ ಇತರರಿಗೆ ತಿಳಿಸಿ ಸುರೇಶ್ವರರ ಆಶೀರ್ವದಿಸಿದರು ಶಂಕರರು.
ಮುಂದೆ ಆಚಾರ್ಯರ ಅಪ್ಪಣೆ ಮೇರೆಗೆ ಸುರೇಶ್ವರರು ತೈತ್ತರೀಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳ ಮೇಲೆ ಆಚಾರ್ಯರು ಬರೆದಿರುವ ಭಾಷ್ಯಕ್ಕೆ ವಾರ್ತೀಕರತನೆಯ ಮಾಡಿರುವ ಕಂಡರು ಶಂಕರರು. ಪದ್ಮಪಾದರ ಗುರುಗಳ ಅಪ್ಪಣೆಯಂತೆ ಆಚಾರ್ಯರ ಶಾರೀರಿಕ ಭಾಷ್ಯದ ಮೇಲೆ ವ್ಯಾಖ್ಯಾನ ಗ್ರಂಥವ ರಚಿಸಿರಲು ಆಚಾರ್ಯರು ಶೃಂಗೇರಿಯಲ್ಲಿ ನೆಲೆಸಿರುವಲ್ಲಿ ಶಿಷ್ಯರು ಗುರುಗಳ ಸಾನ್ನಿಧ್ಯವ ಪ್ರಯೋಜನ ಪಡೆದುದ ಕಂಡರು ಶಂಕರರು. ಶೃಂಗೇರಿ ಕ್ಷೇತ್ರ ಶ್ರೀ ಶಾರದಾಪೀಠ ಶಂಕರ ಮಠ ಅಂದಿನಿಂದ ಇಂದಿಗೂ ಸನಾತನ ವೇದ ಮತ್ತು ಬ್ರಹ್ಮತತ್ವ ಶಂಕರ ಸಿದ್ಧಾಂತವೆಂದೇ ಪ್ರಖ್ಯಾತಿ ಪಡೆದಿರುವ ಅದ್ವೈತ ಸಿದ್ಧಾಂತದ ಪ್ರಚಾರದಲ್ಲಿ ವಿಶೇಷ ಪಾತ್ರ ವಹಿಸಿರುವುದು ಕಂಡು ಸಂತಸಪಟ್ಟರು ಶಂಕರರು. ಪದ್ಮಪಾದರಿಗೆ ತಾಯಿ ಗುರುಗಳ ಅಪೇಕ್ಷೆಗೆ ವಿರುದ್ಧವಾಗಿ ಶಾರೀರಿಕ ಸೂತ್ರಭಾಷ್ಯಕ್ಕೆ ವಾರ್ತೀಕವನ್ನು ಬರೆಯುವ ಬಗ್ಗೆ ಮನಸ್ಸಿನಲ್ಲಿ ಭಿನ್ನರಾಗಿ ಅದರ ಪರಿಹಾರಾತ್ಮ ತೀರ್ಥಯಾತ್ರೆ ಮಾಡಲು ನಿರ್ಧರಿಸಿದ ಕೇಳಿದರು ಶಂಕರರು. ಆಚಾರ್ಯರು ಮೊದಲು ಪದ್ಮಪಾದರು ತಮ್ಮೊಡನೆ ಸಂಚರಿಸಲು ಹೇಳಿದರು. ನಂತರ ಪದ್ಮಪಾದರು ಅಪೇಕ್ಷಿಸಿದಂತೆ ತೀರ್ಥಯಾತ್ರೆ ಕೈಗೊಳ್ಳಲು ಅನುಮತಿಯಿತ್ತು ಆಶೀರ್ವದಿಸಲು ಪದ್ಮಪಾದರು ಶೃಂಗೇರಿಯಿಂದ ಹೊರಡು ಕಂಡರು ಶಂಕರರು. ಪದ್ಮಪಾದರು ಶೃಂಗೇರಿಯಿಂದ ಹೊರಡು ಕಾಳಹಸ್ತಿ, ಕಂಚಿ, ಚಿದಂಬರಂಗಳ ಯಾತ್ರೆ ಮುಗಿಸಿ ಶ್ರೀರಂಗಕ್ಕೆ ಬಂದರು. ಅಲ್ಲಿಯವರ ಪೂರ್ವಾಶ್ರಮದ ಸೋದರ ಸಂಬಂಧಿಗಳ ಮನೆಯಲ್ಲಿ ಶಿಷ್ಯರೊಡನೆ ಬಿಡಾರ ಮಾಡಿದ ಕೇಳಿದರು ಶಂಕರರು. ಕರ್ಮಕಾಂಡಾಭಿಮಾನಿಯಾದ ಕುಮಾರರ ಭಟ್ಟನ ಶಿಷ್ಯ ಪ್ರಭಾಕರನ ಅನುಯಾಯಿ ಇದ್ದು ವೈಷ್ಣವದ್ವೈತಮದ ಅವಲಂಬಿಯಾಗಿದ್ದನು. ಆತ ಪದ್ಮಪಾದರನ್ನು ಸಿದ್ಧಾಂತದ ಬಗೆಗೆ ಚರ್ಚೆ ನಡೆಸಿದ ಕೇಳಿದರು ಶಂಕರರು. ಇದರ ಪದ್ಮಪಾದರ ಪಾಂಡಿತ್ಯ ಅದ್ವೈತ ಸಿದ್ಧಾಂತದ ಸತ್ಯದ ಮನಗಂಡನಿಗೆ ಅಸಮಾಧಾನವಾಗಿ ನಂತರ ಪದ್ಮಪಾದರು ಶಂಕರರ ಭಟ್ಟದ ಮೇಲೆ ರಚಿಸಿರುವ ವಿಜಯ ದಿಂಡಿಮಾ ಗ್ರಂಥದ ಬಗ್ಗೆ ಚರ್ಚಿಸಿ ಗ್ರಂಥವ ಪಡೆದುದಕ್ಕೆ ಹೇಳಿದರು ಶಂಕರರು. ಪದ್ಮಪಾದರು ಮುಂದೆ ರಾಮೇಶ್ವರಕ್ಕೆ ಹೋಗುವರಾದ್ದರಿಂದ ಗ್ರಂಥವನ್ನು ಆತನಿಗೆ ಕೊಟ್ಟು ತಾವು ಮರಳಿ ಬರುವಾಗ ಹಿಂದಿರುಗಿಕೊಳ್ಳುವುದಾಗಿ ಹೇಳಿ ಪ್ರಮಾಣ ಮಾಡಿದರು. ಈ ಗ್ರಂಥವನ್ನು ಓದಿದ ಮೇಲೆ ತನ್ನ ಸಿದ್ಧಾಂತವು ಖಂಡನೆಯ ಇದ್ದುದ ಕಂಡ ಅವರು ಗ್ರಂಥದ ಬೆಂಕಿಗೆ ಹಾಕಿದ ವಿಷಯವ ಮನಗಂಡರು ಶಂಕರರು. ಪದ್ಮಪಾದರು ರಾಮೇಶ್ವರರ ಯಾತ್ರೆ ಮುಗಿಸಿ ರಾಮೇಶ್ವರನ ದರ್ಶನ ಪಡೆದ ಪದ್ಮಪಾದರು ಹಿಂದಿರುಗುವಾಗ ತಮ್ಮ ಸಂಬಂಧಿಯ ಮನೆಗೆ ಬಂದು ನೋಡಲು ಮನೆ ನಾಶವಾಗಿದ್ದುದ ಕಂಡು ವಿಸ್ಮಿತರಾರುರ ಅರಿತಿದ್ದರು ಶಂಕರರು. ಆತ ಪದ್ಮಪಾದರಿಗೆ ಅವರು ಕೊಟ್ಟ ಗ್ರಂಥವೂ ನಾಶವಾಯಿತೆಂದರೆ ಅವರಿಗೆ ಸಮಾಧಾನವಾಗಿ ತಾವು ಈ ಗ್ರಂಥದ ಪುನಃ ಇನ್ನು ವಿಸ್ತಾರವಾಗಿ ಬರೆಯುವುದಾಗಿ ಹೇಳಿದ. ಇದನ್ನು ಕೇಳಿದ ಅವರು ಪದ್ಮಪಾದರನ್ನು ನಾಶ ಮಾಡಲು ನಿರ್ಧರಿಸಿದ ಮನಗಂಡರು ಶಂಕರರು. ಪದ್ಮಪಾದರಿಗೆ ಊಟದಲ್ಲಿ ಮದ್ದಿಟ್ಟು ಅವರಿಗೆ ಬುದ್ಧಿಮಾಂದ್ಯವಾಗುವಂತೆ ಮಾಡಲು ನಂತರ ಪದ್ಮಪಾದರು ವೈದ್ಯರ ಔಷಧೋಪಚಾರ ಪಡೆದರೂ ಮೊದಲಿನಂತೆ ಆರೋಗ್ಯವಿರದೆ ಆ ವೇಳೆಗೆ ಆಚಾರ್ಯರು ಕೇರಳ ಪ್ರವಾಸದಲ್ಲಿರುವುದು ತಿಳಿದು ಅಲ್ಲಿಗೆ ಬಂದರು ಶಂಕರರು. ತಾಯಿಗೆ ಕೊಟ್ಟಿನ ವಾಗ್ದಾನ ನೆರವೇರಿಸಿದರು. ಆಚಾರ್ಯರು ಶೃಂಗೇರಿಯಲ್ಲಿರುವಾಗ ಒಂದು ದಿನ ತಮ್ಮ ವೃದ್ಧ ತಾಯಿಗೆ ದೇಹಾದತ್ಯವಾಗಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಮಲಗಿದ್ದ ವಿಚಾರ ಬೆಳೆದು ತಾವು ಸನ್ಯಾಸ ಸ್ವೀಕಾರ ಮಾಡುವಾಗ ತಾಯಿಗೆ ಕೊಟ್ಟ ವಾಗ್ದಾನ ಜ್ಞಾಪಿಸಿಕೊಂಡರು ಶಂಕರರು. ಆಚಾರ್ಯರು ತಾಯಿಯನ್ನು ಭೇಟಿಯಾದಾಗ ತಾಯಿಯು ಬಹಳ ನಿಶ್ಶಕ್ತಿಯಿಂದ ಅವರು ಬರುವುದನ್ನೇ ಜ್ಞಾಪಿಸಿಕೊಳ್ಳಲು ಅದರಂತೆ ತಾಯಿಯನ್ನು ನೋಡಲು ಸಂಕಟದಿಂದ ದೇವರ ಧ್ಯಾನದಲ್ಲಿದ್ದರು ಶಂಕರರು. ಆಚಾರ್ಯರು ತಾಯಿಯನ್ನು ಸಂತೈಸುತ್ತಾ, ತಾಯಿ, ನಾನು ನಿನಗೆ ಏನು ಸೇವೆ ಮಾಡಲಿ ಎನ್ನಲು ಆಕೆ, ಮಗು, ನಾನು ನಿನಗಾಗಿ ಇಷ್ಟು ದಿನ ಕಾಯೆತ್ತಿದ್ದೆ. ನಾನು ಇಷ್ಟು ದಿನ ಬದುಕಿರಲಾರೆ. ದೇಹತ್ಯಾಗ ಮಾಡಿದಾಗ ನನ್ನನ್ನು ಪುಣ್ಯಲೋಕಕ್ಕೆ ಸೇರಿಸೆಂದರು ತಡೆದೂಗಿದರು ಶಂಕರರು. ಆಚಾರ್ಯರು ಧ್ಯಾನಸ್ಥರಾಗಿ ಕೈಲಾಸವಾಸಿಯಾದ ಪರಮೇಶ್ವರನ ಸ್ತುತಿಸಲು ಈಶ್ವರ ದೂತರು ಕೈಲಾಸಕ್ಕೆ ಕರೆದು ಹೋಗಲು ಬಂದರು. ಆದರೆ ಅವರ ನೋಡಿದ ತಾಯಿಗೆ ಹೆದರಿಕೆಯಾಗಲು ತಾಯಿಯವರನ್ನು ಕೈಲಾಸಕ್ಕೆ ಹೋಗಲಾರನೆಂಬುದ ಕೇಳಿದರು ಶಂಕರರು. ಇದ ಕೇಳಿದ ಆಚಾರ್ಯರು ತಮ್ಮ ತಾಯಿಯ ಆರಾಧ್ಯ ದೈವವಾದ ಕೇಶವನನ್ನು ಪ್ರಾರ್ಥಿಸಲು ತಾಯಿಗೂ ವಿಷ್ಣುವನ್ನು ನೆನೆಯುವಂತೆ ಹೇಳಿದರು. ಮರಣಕಾಲದಲ್ಲಿ ಯಾವ ಭಾವದಿಂದ ದೇಹವಿರುವುದೋ ಆ ಭಾವವ ಹೊಂದುವೆಂಬುದ ಪ್ರಚುರಪಡಿಸಿದರು ಶಂಕರರು. ಎಲೆ ಜಗನ್ನಾಥನೇ, ವಿಷ್ಣುವೇ, ಗದಾಚಕ್ರಗಳ ಹಿಡಿದಿರುವವನೇ, ಶರಣಾಗತರ ದುಃಖ ನಿವಾರಕನೇ, ನಿನಗೆ ವಂದನೆಗಳು.
ಎಲ್ಲ ತಪ್ಪುಗಳನ್ನು ಮನ್ನಿಸಿ ಪ್ರಸನ್ನನಾಗೆಂದು ಭಕ್ತಿಯಿಂದ ಸ್ತುತಿಸಲು ಆಗೆಗೆ ವಿಷ್ಣುವಿನ ದರ್ಶನವಾದುದ ಕಂಡರು ಶಂಕರರು. ಆನಂದದಿಂದ ವಿಷ್ಣುವಿನ ದರ್ಶನ ಮಾಡಿದ ಆಕೆಗೆ ವಿಷ್ಣುಪಾದ ಸೇರಿ ಭೌತಿಕ ದೇಹತ್ಯಾಗ ಮಾಡಲು ಆಚಾರ್ಯರಿಗೆ ತಮ್ಮ ತಾಯಿಯ ಕೋರಿಕೆ ಪೂರೈಸಿದ ತೃಪ್ತಿಯಾಯಿತು. ಈ ಪ್ರಪಂಚಕ್ಕೆ ಕಾಲಿಡಲು ತಂದೆ ತಾಯಿ ಪಾತ್ರ ಪ್ರಮುಖವಾದದ್ದು ತಿಳಿಸಿ ಹೇಳಿದರು ಶಂಕರರು. ಮಗುವು ಬೆಳೆದಂತೆ ತನ್ನ ಸ್ವಂತಿಕೆಯಿಂದ ಯಾವುದೇ ಸ್ಥಾನಮಾನ ಪಡೆದರೂ ಪಂಚಭೂತಗಳಿಂದ ಕೂಡಿದ ದೇಹದ ಸೃಷ್ಟಿಯಲ್ಲಿ ತನ್ನನ್ನೇ ಹಂಚಿಕೊಂಡಿರುವ ತಾಯಿಯೇ ದೇವರೆಂದು ಹೇಳುವರು ಆಚಾರ್ಯರು ತಾಯಿಯನ್ನು ಚೈತನ್ಯ ಶಕ್ತಿಯೆಂದೇ ತಿಳಿದಿದ್ದರು ಶಂಕರರು. ಆಚಾರ್ಯರು ತಮ್ಮ ತಾಯಿಯ ಶವ ಸಂಸ್ಕಾರಕ್ಕೆ ಅಲ್ಲಿದ್ದ ಅವರ ಬಂಧುವರ್ಗವನ್ನು ಕರೆಯಲು ಅವರಾರೂ ಮುಂದೆ ಬರಲು ಸನ್ಯಾಸಿ ಮೃತ ಸಂಸ್ಕಾರ ಮಾಡಲು ಅಧಿಕಾರವಿಲ್ಲೆಂದು ಹೇಳಿ ತಮ್ಮ ಸಹಕಾರ ವ್ಯಕ್ತಪಡಿಸಿದ ಕಂಡರು ಶಂಕರರು. ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಅಗ್ನಿಯನ್ನು ಕೊಡದಿರಲು ಆಚಾರ್ಯರು ಮನೆಯ ಹಿತ್ತಲಿನಲ್ಲೇ ತಾನೇ ಅಗ್ನಿಯನ್ನು ಉತ್ಪತ್ತಿ ಮಾಡಿ ತಾಯಿಯ ಶವ ಸಂಸ್ಕಾರ ಮುಗಿಸಲು ಅಲ್ಲಿನ ಬ್ರಾಹ್ಮಣರಿಗೆ ನಿಮ್ಮ ಮನೆಯ ಸಮೀಪ ಸ್ಮಶಾನವಿರಲೆಂದು ಶಾಪವಿತ್ತರು ಶಂಕರರು. ನಂತರ ತಮ್ಮ ತಾಯಿಯ ಅಸ್ಥಿಯನ್ನು ತಾಯಿಯ ಶುಶ್ರೂಷೆ ಮಾಡುತ್ತಿದ್ದ ಸಂಬಂಧಿ ವೃದ್ಧ ಹೆಂಗಸಿಗೆ ಹಾಗೂ ಸೇವಕಿಗೆ ಸೇರುವಂತೆ ಮಾಡಿ ಆಚಾರ್ಯರು ತಾವು ಸನ್ಯಾಸ ದೀಕ್ಷೆ ಪಡೆಯುವ ಮುನ್ನ ಕೊಟ್ಟ ಮಾಪಿನಂತೆ ತಾಯಿ ಸಂಸ್ಕಾರ ಮಾಡಿದರು ಶಂಕರರು. ಶಾಸ್ತ್ರದ ಹೆಸರಿನಿಂದ ವಚನಭ್ರಷ್ಟನನ್ನಾಗಿಸಲು ಮಾಡಿದ ಬ್ರಾಹ್ಮಣರನ್ನು ಶಪಿಸಿದರು. ಬ್ರಹ್ಮಜ್ಞಾನಿಗಳ ಆಚಾರ್ಯರಿಗೆ ದೇಹಾಭಿಮಾನವಿಲ್ಲ. ದೇಹ ಆತ್ಮರ ಸಂಬಂಧದಲ್ಲಿ ಸತ್ತ ನಂತರ ಬಟ್ಟೆ ಕಳಚಿ ಹೊಸ ಬಟ್ಟೆ ಧರಿಸುವಂತೆಂಬುದ ಅರಿತಿದ್ದರು ಶಂಕರರು. ಆ ಹೊತ್ತಿಗೆ ಅವರ ಶಿಷ್ಯರಾದ ಪದ್ಮಪಾದರು ಯಾತ್ರೆಯಿಂದ ಬಂದು ಕೇರಳದಲ್ಲಿ ಭೇಟಿ ಮಾಡಿದರು. ಪದ್ಮಪಾದರು ತಮ್ಮ ಸೋದರ ಸಂಬಂಧಿ ತಮ್ಮ ಗ್ರಂಥಗಳನ್ನು ನಾಶ ಮಾಡಿರುವ ಆಚಾರ್ಯರಿಗೆ ತಿಳಿಸಲು ಆಚಾರ್ಯರು ತಮ್ಮ ನೆನಪಿನಲ್ಲಿರುವ ಗ್ರಂಥದ ರಚನೆಗೆ ಸಹಾಯ ಮಾಡುವುದಾಗಿ ಹೇಳಿದರು ಶಂಕರರು. ಕೇರಳ ಪ್ರದೇಶದ ರಾಜಶೇಖರರು ಆಚಾರ್ಯರನ್ನು ಕಂಡು ಆಶೀರ್ವಾದ ಪಡೆದನು. ಹಿಂದೆ ಶಂಕರರು ಬಾಲಕರಾಗಿದ್ದಾಗ ರಾಜ ಅವರನ್ನು ಭೇಟಿ ಮಾಡಿದ್ದು ಈಗ ಮತ್ತೊಮ್ಮೆ ಭೇಟಿ ಮಾಡಿರುವ ರಾಜನಿಗೆ ಹೆಚ್ಚಿನ ಸಂತಸವಾರದ ಮನಗಂಡರು ಶಂಕರರು. ಆಚಾರ್ಯರ ಆಶೀರ್ವಾದದಿಂದ ರಾಜಶೇಖರ ಸುಟ್ಟು ಹೋಗಿದ್ದ ತನ್ನ ನಾಟಕ ಗ್ರಂಥಗಳನ್ನು ಮತ್ತೆ ಬರೆದು ಪ್ರಕಟಿಸಲಿ. ರಾಜನೇ ಕಾಲಟಿಯ ಬ್ರಾಹ್ಮಣರನ್ನು ಕರ್ಮಕ್ಕೆ ಅಧಿಕಾರಿಗಳಾಗುವಂತೆ ಶಪಿಸಿದ್ದೇನೆಂಬುದು ನೆನಪಿಸಿದರು ಶಂಕರರು. ಆಚಾರ್ಯರು ತಮ್ಮ ಯಾತ್ರೆಯನ್ನು ಮುಂದುವರಿಸಿ ಕನ್ಯಾಕುಮಾರಿಗೆ ಬಂದರು. ಅವರು ಭಾರತದಲ್ಲಿ ಸನಾತನ ವೇದಧರ್ಮ ಪ್ರತಿಪಾದನೆಗಾಗಿ ಪುನರುದ್ಧಾರಕ್ಕಾಗಿ ಅದ್ವೈತ ಸಿದ್ಧಾಂತದ ಈ ಲಿಪಿಯನ್ನು ಎಲ್ಲರಿಗೂ ತಿಳಿಸಲು ಕನ್ಯಾಕುಮಾರಿಯಿಂದ ಯಾತ್ರೆ ಕೈಗೂಡಿದ ಪ್ರಕಟಿಸಿದರು ಶಂಕರರು. ಅದ್ವೈತ ವೇದಾಂತವು ಈ ಜಗತ್ತು ಅಸತ್ಯವೆಂದು ಅವಿದ್ಯೆಯೆಂದು ತಿಳಿಸುತ್ತಾರೆ. ಆದರೆ ಪ್ರತಿಕ್ಷಣಕ್ಕೂ ಅನುಭವವಾಗುತ್ತಿರುವ ಜಗತ್ತನ್ನು ಮಿಥ್ಯೆ ಎನ್ನುವುದು ಹೇಗೆ? ರಾಗದ್ವೇಷಾದಿಗಳಿಂದ ತುಂಬಿದ ಜಗತ್ತು ಕನಸಿಗೆ ಸಮವೆಂದು ಅರಿಸಿದರು ಶಂಕರರು. ಅಜ್ಞಾನಕ್ಕೆ ಒಂದು ವಸ್ತುವಿನ ನಿಜಸ್ವರೂಪದ ಮರೆ ಮಾಡುವ ಮತ್ತು ಅದರಲ್ಲಿರುವ ಬೇರೊಂದು ವಸ್ತುವನ್ನು ತೋರಿಸಲು ಎರಡು ಚೆಕ್ಕೆ ಬಿದ್ದು ಮೊದಲನೆಯದಕ್ಕೆ ಆವರಣನೆಂದು ಎರಡನೆಯದಕ್ಕೆ ನಿಕ್ಷೇಪವೆಂದು ಹೆಸರೆಂದು ತಿಳಿಸಿದರು ಶಂಕರರು. ಆವರಣದಿಂದ ಹಗ್ಗದ ನಿಜಸ್ವರೂಪ ಮರೆಯಾಗಿ ನಿಕ್ಷೇಪದಿಂದ ಅದರಲ್ಲಿ ಹಾವು ಕಾಣುತ್ತದೆ. ಜ್ಞಾನಿಯು ಬುದ್ಧಿಯ ಸಹಾಯದಿಂದ ಸಮಸ್ತ ಜಗತ್ತನ್ನು ಆತ್ಮನಲ್ಲಿಯೇ ಲಯ ಮಾಡಿ ಕೇವಲ ಆತ್ಮವನ್ನು ಅಕಾಪದಂತೆ ಸದಾ ಭಾವಿಸಬೇಕೆಂಬುದು ತಿಳಿಸಿದರು ಶಂಕರರು. ನಾನು ನಿರ್ಗುಣನು, ಸೃಷ್ಟಿಯನ್ನು ನಿತ್ಯನು, ನಿರ್ವಿಕಲ್ಪನು, ನಿರಂಜನನು, ನಿರ್ವಿಕಾರನು, ನಿರಾಕಾರನು, ನಿತ್ಯ ಮುಕ್ತನೂ ನಿರ್ಮಲನೂ ಆಗಿದ್ದೇನೆ. ನಾನು ಆಕಾಶದಂತೆ ಎಲ್ಲವನ್ನು ಒಳಗು ಹೊರಗು ವ್ಯಾಪಿಸಿದ್ದೇನೆ. ನಾನು ಸದಾಕಾಲ ಪರಿಶುದ್ಧನೆಂಬುದ ಅರುಹಿದರು ಶಂಕರರು. ನಿತ್ಯ ಶುದ್ಧವೂ ವಿಮುಕ್ತವೂ ಏಕವೂ ಅಖಂಡ ಆದ ಅವ್ಯಯವೂ ಸತ್ಯವೂ ಜ್ಞಾನವೂ ಅನಂತವೂ ಆದ ಪರಬ್ರಹ್ಮವು ಯಾವುದೋ ಅದೇ ನಾನಿದ್ದು ಅವನೇ ಬ್ರಹ್ಮಜ್ಞಾನಿ. ಆ ಜ್ಞಾನವೇ ಮೋಕ್ಷವೆಂಬುದು ದೃಢೀಕರಿಸಿದರು ಶಂಕರರು. ಈ ಅದ್ವೈತ ಸಿದ್ಧಾಂತವನ್ನು ಅಜ್ಞಾನಿಗಳಿಗೆ ತಿಳಿಸಿ ಅವರ ಜ್ಞಾನವನ್ನು ಹೋಗಲಾಡಿಸಿ ಅವರು ಜ್ಞಾನದ ಅನುಭವ ಪಡೆಯುವಂತೆ ಸಹಾಯ ಮಾಡಲು ತಮ್ಮ
ದಿಗ್ವಿಜಯವ ಮುಂದುವರಿಸಿದರು ಶಂಕರರು. ಮುಂದುವರಿದ ಯಾತ್ರೆ. ಕನ್ಯಾಕುಮಾರಿಗೆ ಬಂದಿದ್ದ ಆಚಾರ್ಯರು ಹಿಂದೂ ಧರ್ಮದಲ್ಲೇ ವಿವಿಧ ಪಂಗಡಗಳಲ್ಲಿರುವ ಮತಭೇದಗಳ ವಿಚಾರಗಳಲ್ಲಿ ತಪ್ಪು ಕಲ್ಪನೆಗಳ ಹೋಗಲಾಡಿಸಿ ಅವೈದಿಕ ವಿಚಾರಗಳನ್ನು ನಿವಾರಿಸಿ ಸರ್ವರಿಗೂ ಸಮನ್ವಯದ ಅದ್ವೈತ ವೇದಾಂತದ ಸಿದ್ಧಾಂತವ ಸಾರಿದರು ಶಂಕರರು. ನಟಿಸಿ ಹೋಗುತ್ತಿದ್ದ ಹಿಂದೂ ಧರ್ಮವನ್ನು ಪುನರುದ್ಧಾರ ಮಾಡಲು ಆಚಾರ್ಯರು ಶ್ರಮಿಸಿ ತಮ್ಮ ದಿಗ್ವಿಜಯ ಯಾತ್ರೆಗೆ ಮುಂದುವರೆಸಿ ಅವರು ಅನ್ಯ ಮತಗಳನ್ನು ಸಿದ್ಧಾಂತವನ್ನು ಟೀಕಿಸದೆ ತಪ್ಪು ಕಲ್ಪನೆಗಳಲ್ಲಿದ್ದವರ ಮನವೊಲಿಸುತ್ತಿದ್ದರು ಶಂಕರರು. ಸಕಲ ಶಾಸ್ತ್ರಗಳ ತಿಳಿದು ಸನ್ಯಾಸಿಗಳು, ಬ್ರಹ್ಮಜ್ಞಾನಿಗಳು, ಯೋಗ ಪುರುಷರು ಆದ ಆಚಾರ್ಯರು ಸುಮ್ಮನೆ ಒಂದೆಡೆ ಕುಳಿತವರಲ್ಲ. ಜ್ಞಾನಿಗಳಾದವರು ಸಮಾಜದ ಒಳ್ಳೆಗಾಗಿ ಶ್ರಮಿಸುತ್ತಿದ್ದರು ಶಂಕರರು. ಆಚಾರ್ಯರು ಪ್ರಪಂಚದಲ್ಲಿ ಜೀವನದಲ್ಲಿ ಜಿಗುಪ್ತ ಹೊಂದಿರದೆ ಅದನ್ನು ಹೊಂದಿದವರಿಗೆ ಸರಿಯಾದ ಅರ್ಥ ತೋರಿಸಿ ಸ್ವಾತ್ಮಕ ಜೀವನ ನಡೆಸಲು ದಾರಿ ತೋರಿಸಿ ಜ್ಯೋತಿಯಂತೆ ಬೆಳಗಿದರು ಶಂಕರರು. ಅವರ ಕರ್ತವ್ಯ ಶ್ರದ್ಧೆ, ತರಳತನ, ಮುಂದಾಳತ್ವ ಇಂದಿಗೂ ಆದರ್ಶವಿದ್ದು ಅವರು ಪ್ರಪಂಚದ ಮಾಯಾಸ್ವರೂಪವನ್ನು ತಿಳಿಸಿ ಆತ್ಮ ಪರಮಾತ್ಮ ಸತ್ಯ ನಿತ್ಯ ಸ್ವರೂಪವನ್ನು ಪ್ರತಿಪಾದಿಸಿದರು ಶಂಕರರು. ಕನ್ಯಾಕುಮಾರಿಯಿಂದ ಉತ್ತರಾಭಿಮುಖವಾಗಿ ಶಿಷ್ಯರೊಡನೆ ತಮ್ಮ ಯಾತ್ರೆ ಮುಂದುವರಿಸಿ ದಾರಿಯಲ್ಲಿ ಸಂದರ್ಶಿಸಿದ ಅನೇಕ ಸ್ಥಳಗಳಲ್ಲಿ ಅವರನ್ನು ಜನರು ಮರ್ಯಾದೆಗಳೊಂದಿಗೆ ಸ್ವಾಗತಿಸಿ ಸತ್ಕರಿಸಿದ ಕಂಡರು ಶಂಕರರು. ಆಚಾರ್ಯರು ಉಪದೇಶ ನೀಡಿ ವೇದ ಧರ್ಮ ಕಾಪಾಡಲು ಸಂದೇಶ ನೀಡಿ ರಾಜಮಹಾರಾಜರವರ ಆಶೀರ್ವಾದ ಪಡೆದರು. ಅವರು ಹೋದೆಡೆ ಎಲ್ಲರಿಗೂ ಹಬ್ಬದ ಸಡಗರ, ವಾದ್ಯಗಳ ಸಂಗೀತ, ವೇದಘೋಷ ಕಾಣುತ್ತಿದ್ದ ಕಂಡರು ಶಂಕರರು. ಯುವಕ ಸನ್ಯಾಸಿ ಆಚಾರ್ಯರು ಅಪ್ರತಿಮ ಪ್ರತಿಭೆಯನ್ನವರ ಪ್ರಜ್ವಲ ತೇಜಸ್ಸೊಂದರೊಳಿ ಭಕ್ತರು ಆಶ್ಚರ್ಯ ಹಾಗೂ ಸಂತಸಪಟ್ಟು ಅನನ್ಯ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾ ಮಧ್ವಾರ್ಜುನ ಎಂಬ ಕ್ಷೇತ್ರದಲ್ಲಿ ಅವರ ಸಿದ್ಧಾಂತ ಉಪದೇಶಿಸಿದರು ಶಂಕರರು. ರಾಮೇಶ್ವರಕ್ಕೆ ಆಚಾರ್ಯರು ರಾಮೇಶ್ವರರ ಕಡೆಗೆ ಪ್ರಯಾಣ ಮಾಡಿ ದಾರಿಯಲ್ಲಿ ಶಾಕ್ತಮಠದವರನ್ನು ಭೇಟಿ ಮಾಡಿ ಅವರನ್ನು ಸಂತೈಸಿದರು. ತಾಂತ್ರಿಕರಾದ ಶಾಕ್ತರು ವಾಮಾಚಾರ್ಯಗಳು ಹಾಗೂ ಶೈವ ಮತದವರೊಡನೆ ತರ್ಕ ನಡೆಸಿ ಅದ್ವೈತದ ವಿಚಾರ ತಿಳಿಸಿದರು ಶಂಕರರು. ಶಾಕ್ತರಿಗೆ ಶಕ್ತಿಯು ಶಂಭುವಿಗಿಂತ ಶಕ್ತರು. ಪ್ರಪಂಚದ ಎಲ್ಲ ವ್ಯವಹಾರವು ಅವನಿಂದಲೇ ಎಂಬ ನಂಬಿಕೆ ಆಕೆಯ ವಿವಿಧ ರೂಪಗಳಾದ ಭವಾಗ್ನಿ, ಲಕ್ಷ್ಮಿ, ಚಾರುಲರನ್ನು ಆರಾಧಿಸುವರು. ದೇವಿಯ ಪಾದಚಿಹ್ನೆಯನ್ನು ಕೊರಳಲ್ಲಿ ಧರಿಸುತ್ತಿದ್ದ ಕಂಡರು ಶಂಕರರು. ಆಚಾರ್ಯರು ಶಾಕ್ತರನ್ನು ಸಂತೈಸಿ ತದ್ಬ್ರಹ್ಮವೇ ಪರಾದೇವತೆ, ಸ್ವಾಧೀನವಲ್ಲಭೆ ಎಂದು ಕರೆಯಲ್ಪಡುವ ರುದ್ರಶಕ್ತಿಯಾದ ಈಕೆ ತನ್ನ ಆತ್ಮನೇ ಆದ ಈಶ್ವರನನ್ನು ಕಂಡುಕೊಂಡಿರುವ ಪರಬ್ರಹ್ಮ ಸ್ವರೂಪವೇ ಎಂಬುದ ತಿಳಿಸಿದರು ಶಂಕರರು. ಪರಮ ಪುರುಷಾರ್ಥ ರೂಪವಾದ ಮುಕ್ತಿಯ ಜ್ಞಾನದಿಂದ ಮಾತ್ರ ಸಾಧ್ಯವಿದ್ದು ಆತ್ಮನೇ ಪರಬ್ರಹ್ಮವೆಂಬ ಅನುಭವದಲ್ಲಿ ನೆಲೆ ನಿಂತು ಅಮೃತವಾಗಿರಿ ಎಂದು ಅರೈಸಲು ಶಾಕ್ತರ ಮುಂದೆ ಅದ್ವೈತ ತತ್ವದ ಅನುಸರಿಸುವುದ ಕಂಡರು ಶಂಕರರು. ಶಾಕ್ತರಲ್ಲಿ ಒಂದು ಪಂಗಡಕ್ಕೆ ಸೇರಿದವರಾದ ವಾಮಾಚಾರಿಗಳು ಆಚಾರ್ಯರನ್ನು ಭೇಟಿ ಮಾಡಿ ಅದ್ವೈತವೆಂಬುದೆಲ್ಲ ಅದು ಬಂಡೆಯ ಮಗನಿದ್ದ ಹಾಗೆ ಆದಿಶಕ್ತಿಯ ಜಗಜ್ಜನ ಈಶ್ವರನು ಆಕೆಯ ವಲ್ಲಭ, ಇದು ದ್ವೈತವಲ್ಲದ ಅದ್ವೈತದಲ್ಲೆಂದು ಆಲಿಸಿದರು ಶಂಕರರು. ಆಚಾರ್ಯರು ಆಗ ಶಕ್ತಿಯ ಆರಾಧಕರ ಆತ್ಮನಿಗಿಂತ ಬೇರೆ ಯಾವುದೂ ಇಲ್ಲ, ಆತ್ಮವೇ ತನ್ನ ಶಕ್ತಿಯಿಂದ ಬಹುರೂಪವಾಗಿ ತೋರುತ್ತಾನೆ, ಇದು ಪ್ರಕೃತಿ ಪರಮಾತ್ಮನ ಇಚ್ಛೆಯಿಂದ ಸೃಷ್ಟಿ ಉಂಟೇ ಹೊರತು ಅದಕ್ಕೆ ಸ್ವತಂತ್ರವಿಲ್ಲವೆಂಬುದು ತಿಳಿಸಿ ಹೇಳಿದರು ಶಂಕರರು. ಆದುದರಿಂದಲೇ ಅದು ಮಾಯೆಯಾಗಿರುವರು. ಮಾಯೆಯಲ್ಲದ ನಿರ್ಗುಣ ಬ್ರಹ್ಮವೇ ಮುಕ್ತಿಗೆ ಮಾರ್ಗ. ನೀವು ಆದಿಶಕ್ತಿಯ ಸೇವೆಯ ಹೆಸರಿನಲ್ಲಿ ಮಾಡುವ ತಾಂತ್ರಿಕ ಮಾರ್ಗ ತ್ಯಜಿಸಿ ಸದಾಚಾರಿಗಳಾಗಿ ಜ್ಞಾನದಿಂದ ಅದ್ವೈತ ಮಾರ್ಗವನ್ನು ಅನುಸರಿಸಿ ಎಂದರು ಶಂಕರರು. ರಾಮೇಶ್ವರಕ್ಕೆ ಭೇಟಿ. ಆಚಾರ್ಯರು ರಾಮೇಶ್ವರ ಕ್ಷೇತ್ರಕ್ಕೆ ಬಂದು ಶ್ರೀರಾಮನು ಪ್ರತಿಷ್ಠಾಪಿಸಿ ಪೂಜಿಸಿದ ರಾಮೇಶ್ವರ ಶಿವಲಿಂಗಕ್ಕೆ ಪೂಜಿಸಿ ಸುಮಾರು 3 ತಿಂಗಳ ಕಾಲ ನೆಲೆಸಿ ಅಲ್ಲಿ ಭಕ್ತರಿಗೆ ಅದ್ವೈತ ಸಿದ್ಧಾಂತವ ತಿಳಿಸಿದರು ಶಂಕರರು. ರಾಮೇಶ್ವರದಲ್ಲಿ
ಪ್ರಬಲರಾಗಿದ್ದ ಶೈವರಿಗೆ ಇದು ಹಿಡಿಸದೆ ಪಾಶುಪತವೆಂಬ ಶೈವರು ಅದ್ವೈತ ಸಿದ್ಧಾಂತದ ವಿರೋಧಿಗಳದ್ದು ತಮ್ಮ ದೇಹದ ಮೇಲೆ ಅಂಗಚಿಹ್ನೆ ಚಿಹ್ನೆಗಳನ್ನು ಧರಿಸಿ ಶಿವನೇ ಜಗತ್ಕಾರಣನು, ಶಿವನಿಂದಲೇ ಎಲ್ಲ ದೇವತೆಗಳೆಂಬ ವಾದವಾದಿಸಿದರು ಶಂಕರರು. ಆಚಾರ್ಯರು ಶೈವ ಮತದವರಿಗೆ ಪರಬ್ರಹ್ಮವನ್ನು ಶಿವನೆಂದು ಪೂಜಿಸುವುದು ತಪ್ಪಲ್ಲ, ಆದರೆ ಲಿಂಗಧಾರಣೆ ತ್ರಿಶೂಲಧಾರಣೆ ಸರಿಯಲ್ಲ. ವೇದವಿಲ್ಲದ ದೇಹದಲ್ಲಿ ಎಲ್ಲ ದೇವತೆಗಳಿಗೂ ಬ್ರಹ್ಮವನ್ನರಿತವನು ಬ್ರಹ್ಮವೇ ಆಗಿರುತ್ತಾನೆಂಬುದೇ ತಿಳಿಸಿದರು ಶಂಕರರು. ನೀವು ಶಿವನನ್ನು ಪರಬ್ರಹ್ಮವೆಂದರಿತು ನಿಮ್ಮ ಆತ್ಮಸ್ವರೂಪವೇ ಆತ್ಮನೆಂದು ತಿಳಿದು ಮುಕ್ತಿ ಪಡೆಯಿರಿ ಎಂದು ತಿಳುವಳಿಕೆ ಹೇಳಲು, ಇದರಿಂದ ಶೈವ ಮತದವರು ತಮ್ಮ ಕಲ್ಪನೆ ಬಿಟ್ಟು ಅದ್ವೈತ ಸಿದ್ಧಾಂತವು ಒಪ್ಪಿದುದ ಕಂಡರು ಶಂಕರರು. ಆಚಾರ್ಯರು ರಾಮೇಶ್ವರದಿಂದ ಶ್ರೀರಂಗಕ್ಕೆ ಬಂದು ಶೇಷಶಾಹಿ ವಿಷ್ಣುವನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾ ಕೆಲವು ಜನ ಇಲ್ಲಿ ವಾಸಿಸಿ ಇಲ್ಲಿ ವೈಷ್ಣವ ಸಂಪ್ರದಾಯದ ಭಕ್ತಭಾಗವತ ವೈಷ್ಣವ ಪಂಚರಾತ್ರ ಪ್ರಕಾರನ ಮುಂತಾದ ಪಂಗಡದವರನ್ನು ಕಂಡರು ಶಂಕರರು. ಆಚಾರ್ಯರು ತಮ್ಮ ಶಿಷ್ಯರಿಗೆ ಆತ್ಮಸಿದ್ಧಾಂತವನ್ನು ಬೋಧಿಸಿದ ತಿಳಿದ ವೈಷ್ಣವರು ತಮ್ಮ ವೈಷ್ಣವ ಸಿದ್ಧಾಂತದ ಮುಂದಿಟ್ಟು ಅದು ಸರಿ ಎಂದು ವಾದಿಸಿ ವಿಷ್ಣುವಿನ ಅರ್ಚನೆಯೇ ಮುಕ್ತಿಗೆ ಮಾರ್ಗ, ವಿಷ್ಣುವೇ ಸರ್ವವ್ಯಾಪಿ ಎಂಬ ಅವರ ವಾದಿಸಿದರು ಶಂಕರರು. ಆಚಾರ್ಯರು ವಿಷ್ಣು ಭಕ್ತರಿಗೆ ಮೊದಲಿಗೆ ಸಗುಣೋಪಾಸಕರಿಗೆ ವಿಷ್ಣುವಿನ ಆರಾಧನೆ ಸರಿ ಎನಿಸುವುದು, ಆದರೆ ನಿರ್ಗುಣನು ನಿತ್ಯ ಜ್ಞಾನಸ್ವರೂಪನು ಕೇವಲಾನಂದ ಸ್ವರೂಪನೂ ಆದ ಬ್ರಹ್ಮನಿಗೆ ಯಾವ ಭೇದವಿಲ್ಲವೆಂಬುದು ತಿಳಿಸಿದರು ಶಂಕರರು. ಆತ್ಮನೇ ಬ್ರಹ್ಮ, ವಿಷ್ಣು ಇಂದ್ರ ಶಿವರಾಗಿದ್ದು ವಿಶ್ವವೆಲ್ಲವೂ ಅವನೇ ಆಗಿರುತ್ತಾನೆ, ತನಗಿಂತ ಬೇರೆ ಯಾವುದೂ ಇಲ್ಲೆಂದು ತಿಳಿದು ಕಲಶಗಳಿಗೆ ಮಡಿಕೆ ಮೊದಲಾದವು ಮಣ್ಣಿಗಿಂತ ಬೇರೆಯಾಗಿ ತಿಳಿಯದಂತೆ ಜ್ಞಾನದಿಂದ ಭೇದ ನಿವಾರಣೆ ಎಂಬುದ ಸಾರಿದರು ಶಂಕರರು. ವಿಷ್ಣು ಭಕ್ತರು ಅದ್ವೈತ ಸಿದ್ಧಾಂತವ ಸ್ವೀಕರಿಸಿ ಆಚಾರ್ಯರ ಶಿಷ್ಯರಾಗಿ ಹಿಂದೂಗಳಲ್ಲೇ ಇದ್ದ ಅನೇಕ ಆಚಾರಗಳನ್ನು ತಿದ್ದಿ ಅದ್ವೈತ ಸಿದ್ಧಾಂತ ಪ್ರತಿಪಾದಿಸಲೇ ಹೊರತು ಯಾವುದೇ ಮತಾಂತರ ಪ್ರಚಾರ ಮಾಡಲಿಲ್ಲವೆಂಬುದು ತಿಳಿಸಿದರು ಶಂಕರರು. ಕಂಚಿ ಕ್ಷೇತ್ರದಲ್ಲಿ ಆಚಾರ್ಯರು ಕಂಚೀಪುರಕ್ಕೆ ಆಗಮಿಸಿದಾಗ ಅಲ್ಲಿನ ಪಲ್ಲವರಾಜ ನಂದೀವರ್ಮ ಅವರನ್ನು ಸಕಲ ರಾಜಮರ್ಯಾದೆಗಳಿಂದ ಆಹ್ವಾನಿಸಿ ನೆರೆದಿದ್ದ ಪಂಡಿತರು ಭಕ್ತರೆದುರಿಗೆ ಪೃಥ್ವಿಲಿಂಗನಾಗಿ ನೆಲೆಸಿರುವ ಶಿವನ ಪೂಜಿಸಿದರು ಶಂಕರರು. ಶಿಥಿಲವಾಗಿದ್ದ ಶಿವದೇವಾಲಯವನ್ನು ಪುನರ್ನಿರ್ಮಾಣ ಮಾಡಲು ರಾಜನಿಗೆ ಹೇಳಿ ಕಂಚಿಯ ಪೂರ್ವ ಭಾಗದ ವರದಸ್ವಾಮಿ ದೇವಾಲಯಕ್ಕೆ ಬಂದು ವಿಷ್ಣುವಿನ ಪೂಜೆ ಸಲ್ಲಿಸಿ ಎರಡೂ ದೇವಾಲಯಗಳಲ್ಲಿ ಶಾಸ್ತ್ರೋಕ್ತ ಪೂಜೆ ನಡೆಸಲು ವ್ಯವಸ್ಥೆ ಮಾಡಿದರು ಶಂಕರರು. ಆಚಾರ್ಯರು ಶಿವನೇ, ವಿಷ್ಣುವೇ, ಶಿವವಿಷ್ಣುವೇ, ಪರಬ್ರಹ್ಮ ಪರಿಶುದ್ಧವೂ ಶಿವನು ಶಾಂತನೂ ಆದ್ಯಂತರಹಿತನು ಜಗತ್ತಿಗೆಲ್ಲ ಜೀವಾಧಾರಕನು ಜ್ಯೋತಿಸ್ವರೂಪನು ವೇದಗಳಲ್ಲಿ ನೆಲೆಸುವವನಾದ ಅವನಿಗೆ ವಂದನೆಗಳನ್ನು ಸ್ತುತಿಸಿದರು ಶಂಕರರು. ತನ್ನ ಭಕ್ತರಿಗೆ ನಾನಾಕಾರಗಳಿಂದ ತೋರುವವನಾದರೂ ತನ್ನೊಬ್ಬನೇ ಆಗಿರುವ ಎಲೆ ದೇವನೇ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ನಿನ್ನನ್ನು ಮಾನವನು ಯಾವಾಗಲೂ ಚಿಂತಿಸುವುದಾದರೆ ಅವರನ್ನು ಸಲಹುವೆ ಎಂದು ನಮಸ್ಕರಿಸಿದರು ಶಂಕರರು. ಆಚಾರ್ಯರು ನಂತರ ಶ್ರೀ ಕಾಮಾಕ್ಷಿ ದೇವಾಲಯದಲ್ಲಿ ದೇವಿಯ ಶಕ್ತಿಯನ್ನು ಶ್ರೀಚಕ್ರದಲ್ಲಿ ಆವಾಹನೆ ಮಾಡಿ ದೇವಾಲಯವನ್ನು ಪುನರ್ನಿರ್ಮಿಸಿ ಶಾಶ್ವತ ಪೂಜೆ ನಡೆಯಲು ವ್ಯವಸ್ಥೆ ಮಾಡಿ ಅದ್ವೈತ ಸಿದ್ಧಾಂತ ಭಕ್ತರಿಗೆ ಉಪದೇಶಿಸಿದರು ಶಂಕರರು. ಕಾಪಾಲಿಕರ ಪರಿವರ್ತನೆ. ಕರ್ನಾಟಕದ ಉಜ್ಜಯಿನಿಯಲ್ಲಿ ಕಾಪಾಲಿಕ ಮಠದವರು ಪ್ರಾಬಲ್ಯದಿಂದಿದ್ದು ಸ್ಮಶಾನವಾದಿ ಭಸ್ಮರಾಜ ಶಿವನನ್ನು ಪೂಜಿಸುವವರಿದ್ದು ತಲೆಬುರುಡೆಗಳ ಮಾಲೆ ಭೈರವನ ಪೂಜಿಸಿದರೆ ಈಶ್ವರ ಒಡೆಯುವನೆಂಬ ನಂಬಿಕೆ ತಿಳಿದರು ಶಂಕರರು. ಕಾಪಾಲಿಗಳು ವಿಶೇಷವಾಗಿ ತಾಂತ್ರಿಕರಿದ್ದು ಕಪಾಲಿಗಳ ಮುಖ್ಯವೇ ಕಳೆದ ಬ್ರಾಹ್ಮಣನಾದರು. ತನ್ನ ತಾಂತ್ರಿಕ ಶಕ್ತಿಯಿಂದ ಭೈರವನ ಆರಾಧನೆಯ ಹೆಸರಿನಲ್ಲಿ ಅನೇಕ ದುರಾಚಾರಗಳ ಮಾಡುತ್ತಿದ್ದುದು ಗಮನಿಸಿದರು ಶಂಕರರು. ಅಲ್ಲಿನ ರಾಜನ ಅಪೇಕ್ಷೆಯಿಂದ ಆಚಾರ್ಯರು ಕಕಚರನ್ನು ಭೇಟಿ ಮಾಡಿ ಪೂಜೆ ಹೆಸರಿನಲ್ಲಿ ಮಾಡುತ್ತಿರುವ ಹಿಂಸಾ ಮಾರ್ಗ ಬಿಟ್ಟು
ಸಾತ್ವಿಕ ಮಾರ್ಗದಿಂದ ಸರ್ವೇಶ್ವರನನ್ನು ಕಂಡುಕೊಳ್ಳುವಂತೆ ತಿಳಿಸಿ ಪರಿವರ್ತನೆಯಾರರ ಕಂಡರು ಶಂಕರರು. ತಮ್ಮ ವಿಶೇಷ ಬುದ್ಧಿಶಕ್ತಿಯಿಂದ, ಜ್ಞಾನದ ಪ್ರಕಾರದಿಂದ, ಹಿತ ನುಡಿಗಳಿಂದ, ಮಾತನ ಚಮತ್ಕಾರದಿಂದ, ಸಾಹಿತ್ಯದ ಪಾಂಡಿತ್ಯದಿಂದ, ಸತ್ಯದ ತಿಳುವಳಿಕೆಯಿಂದ ಅಡ್ಡದಾರಿ ಹಿಡಿದಿದ್ದವರಿಗೆ, ಭಕ್ತರಿಗೆ ಸನಾತನ ಧರ್ಮದ ಮುಕ್ತಿ ಮಾರ್ಗ ತೋರಿದರು ಶಂಕರರು. ಕಾಶಿಯಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳ ಸಂದರ್ಶಿಸಿದ ಆಚಾರ್ಯರು ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತಾ ಮತ್ತೊಮ್ಮೆ ಪ್ರಯಾಗದ ಮೂಲಕ ಕಾಶಿಗೆ ಬಂದು ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ಈಶ್ವರನನ್ನ ಭಕ್ತಿಯಿಂದ ಪೂಜಿಸಿದರು ಶಂಕರರು. ಕಾಶಿಯಲ್ಲಿ ಮಣಿಕರ್ಣಿಕ ಘಾಟಿನಲ್ಲಿ ಬಿಡಾರ ಮಾಡಿ ಮಣಿಕರ್ಣಿಕ ಗಂಗಾ ದಡದಲ್ಲಿ ಪವಿತ್ರವಾದ ಸ್ಥಳವಿರಲು ಇಲ್ಲಿಗೆ ಆಚಾರ್ಯರು ಬಂದಿರುವುದು ತಿಳಿದು ಅನೇಕ ಪಂಡಿತರು ವಿದ್ವಾಂಸರು ಬಂದು ಭೇಟಿಯಾರರ ಕಂಡರು ಶಂಕರರು. ತಾವು ವೇದಾಂತದ ಬಗೆಗೆ ಹೊಂದಿದ್ದ ತಪ್ಪು ಕಲ್ಪನೆಗಳ ಹೋಗಲಾಡಿಸಿಕೊಂಡು ವೇದಾಂತದ ಸರಿಯಾದ ಅರ್ಥ ತಿಳಿದು ಆತ್ಮ ಪರಮಾತ್ಮನ ಭೇದ ಬಿಟ್ಟು ಆತ್ಮದಲ್ಲಿ ಪರಮಾತ್ಮನನ್ನು ಕಾಣುವಂತೆ ತಿಳಿಸಿದರು ಶಂಕರರು. ಆಚಾರ್ಯರು ಸುಮಾರು 3 ತಿಂಗಳ ಕಾಲ ಕಾಶಿಯಲ್ಲಿದ್ದು ಅನೇಕ ಭಕ್ತರಿಗೆ ಅದ್ವೈತ ಬೋಧಿಸಿ ವೇದಾಂತದ ಸತ್ಯದ ತಿಳಿಸಿದರು. ವಿದ್ವತ್ಸಭೆಗಳ ನಡೆಸುತ್ತ ಸಂಜೆ ಉಪನ್ಯಾಸ ಮಾಡುತ್ತಿದ್ದರು ಶಂಕರರು. ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತ ಆಚಾರ್ಯರು ಅನೇಕ ಪಂಡಿತರನ್ನ ವಾದದಲ್ಲಿ ತೋರಿಸಿ ಭಟ್ಟಭಾಷ್ಯರು, ಬಾಣ, ಮಯೂರ, ದಂಡಿ ಮೊದಲಾದ ಪಂಡಿತರನ್ನ ವಾದದಲ್ಲಿ ತೋರಿಸಿ ತಮ್ಮ ಸಿದ್ಧಾಂತವ ಒಪ್ಪುವಂತೆ ಮಾಡಿದರು ಶಂಕರು. ಸರ್ವಜ್ಞ ಪೀಠಾರೋಹಣ. ಆಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಕಾಶ್ಮೀರಕ್ಕೆ ಬಂದು ಶ್ರೀನಗರದ ಶಾರದಾ ಪೀಠ ಶಾರದಾ ಕ್ಷೇತ್ರವೆಂದು ಪ್ರಸಿದ್ಧವಾಗಿದ್ದು ಭಗವತಿ ಶಾರದಾದೇವಿಯ ಪ್ರಾಚೀನ ದೇವಸ್ಥಾನ ಪ್ರಸಿದ್ಧವಾಗಿರುವುದ ಕಂಡರು ಶಂಕರರು. ಈ ದೇವಸ್ಥಾನವು ಜನನಿಬಿಡವಾದ ಕಾಡಿನಲ್ಲಿದ್ದು ಈ ಶಾರದಾದೇವಿಯ ದೇವಸ್ಥಾನದ ಹತ್ತಿರದಲ್ಲಿ ಒಂದು ನೀರಿನ ಕುಂಡವಿದ್ದು ಅದು ವಿಶೇಷ ಶಕ್ತಿ ಹೊಂದಿತ್ತೆಂಬ ಪ್ರತೀತಿ ಇರುವುದ ಕಂಡರು ಶಂಕರರು. ಈ ಕುಂಡದ ಜಲಸ್ಪರ್ಶದಿಂದ ಮೃತನ ದೇಹದಲ್ಲಿ ಪ್ರಾಣ ಮತ್ತೆ ಬರುವುದೆಂಬ ಪ್ರತೀತಿಯಂತೆ ಒಮ್ಮೆ ಎಮ್ಮೆಯ ಕಿವಿಗಳಂತಹ ಕಿವಿಗಳ ಹೊಂದಿದ್ದು ಮೈಷಿಕರ್ಣ ರಾಜನೊಬ್ಬ ತನ್ನ ದೇಹದ ದೋಷ ನಿವಾರಣೆಗೆ ಬಂದುದ ಕೇಳಿದರು ಶಂಕರರು. ಬೊಮ್ಮೆಯಲ್ಲಿ ಒಬ್ಬ ರಾಜಕನ್ಯೆಯ ಶಿಕ್ಷೆಗೆ ಗುರಿಯಾಗಿ ಅವನ ಶರೀರವನ್ನು ಚೂರುಚೂರಾಗಿ ಮಾಡಲು ಅವನ ಸೇವಕನು ಆ ಚೂರಾದ ದೇಹಕ್ಕೆ ಶಕ್ತಿ ತುಂಬಿದ ನೀರನ್ನು ಸ್ಪರ್ಶಿಸಲು ಪ್ರಾಣ ಪಡೆದನೆಂಬುದು ಕೇಳಿದರು ಶಂಕರರು. ಶಾರದಾ ಮಂದಿರದಲ್ಲಿರುವ ಸರ್ವಜ್ಞ ವೇದವನ್ನು ಸಮಸ್ತ ಜ್ಞಾನ, ವಿಜ್ಞಾನ, ಕಲಾ ಮತ್ತು ವೇದಾಂತ ಶಾಸ್ತ್ರಗಳಲ್ಲಿ ನಿಷ್ಕಲ್ಮಶ ಪಂಡಿತನು ಮತ್ತು ಆರೋಹಣ ಮಾಡಲು ಸಾಧ್ಯವೆಂಬುದನ್ನು ಆಚಾರ್ಯರು ದಕ್ಷಿಣದ ಬಾಗಿಲಿನಿಂದ ಪ್ರವೇಶಿಸಲು ನಿಶ್ಚಯಿಸಿದರು ಶಂಕರರು. ಆಚಾರ್ಯರು ತಮ್ಮ ಶಿಷ್ಯರೊಡನೆ ಶಾರದಾ ದೇವಸ್ಥಾನಕ್ಕೆ ಬಂದು ಸರ್ವಜ್ಞ ಪೀಠದ 4 ದ್ವಾರಗಳಲ್ಲಿಯೂ ಸೇರಿದ ಪಂಡಿತರು ವಾದ ಮಾಡಲು ಕರೆಯಲು ಆಚಾರ್ಯರು ಎಲ್ಲ ಮತದವರನ್ನು ವಾದದಲ್ಲಿ ತೋರಿಸಿ ತಮ್ಮ ಅದ್ವೈತ ಸಿದ್ಧಾಂತವ ಪ್ರತಿಪಾದಿಸಿದರು ಶಂಕರರು. ಬ್ರಹ್ಮಸ್ವರೂಪವನ್ನು ಅನುಮಾನ ಪ್ರಮಾಣದಿಂದ ಅರಿಯಲಾಗಲು ಜ್ಞಾನಿಗಳಾದ ಆಚಾರ್ಯರಿಂದಲೇ ಅರಿಯಬೇಕು. ಬ್ರಹ್ಮಜ್ಞಾನಿ ಸರಿಯಾದ ಮಾರ್ಗ ತೋರಿಸಬಲ್ಲನು. ದೇವನೊಬ್ಬನೇ ಅವನೇ ಈ ಜಗದೀಶ್ವರ ಚೈತನ್ಯ ಸ್ವರೂಪ ಎಂಬುದು ಸಾರಿದರು ಶಂಕರರು. ಆತ್ಮನು ಶರೀರದಲ್ಲಿದ್ದರೂ ಆತ್ಮನಿಗೂ ಶರೀರಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ. ಸರ್ವಾಂತರ್ಯಾಮಿಯಾದ ಬ್ರಹ್ಮಚೈತನ್ಯಗಳನ್ನು ಹೀಗೆ ತನ್ನ ಆತ್ಮನಲ್ಲೇ ಕಂಡಾಗ ಜೀವಿ ಎಲ್ಲ ಶೋಕಗಳನ್ನು ದಾಟುವುದೆಂಬುದು ತಿಳಿಸಿ ಹೇಳಿದರು ಶಂಕರರು. ಆಚಾರ್ಯರ ಅಸಾಧಾರಣ ಪಾಂಡಿತ್ಯ, ಅದ್ವೈತ, ತತ್ವಜ್ಞಾನ, ಬ್ರಹ್ಮನಿಷ್ಠೆ, ಆಚಾರ ವಿಚಾರ ತೀರತೆಗಳನ್ನು ಒಪ್ಪಿಕೊಂಡ ಪಂಡಿತರು ಸರ್ವಾನುಮತದಿಂದ ಆಚಾರ್ಯರು ದಕ್ಷಿಣ ದ್ವಾರದಿಂದ ಬಂದು ಸರ್ವಜ್ಞ ಪೀಠದಲ್ಲಿ ಅಲಂಕರಿಸಿದ ಕಂಡರು ಶಂಕರರು. ಆಚಾರ್ಯರು ಅಲ್ಲಿನಲ್ಲಿದ್ದ ಶಿಷ್ಯರೆಲ್ಲರಿಗೂ ಸರ್ವಜ್ಞ ಪೀಠದಿಂದ ಆಶೀರ್ವಚನ ಮಾಡಿ ಹಿಂದೂ ಧರ್ಮವನ್ನು ಸಂರಕ್ಷಿಸಿ ಅದ್ವೈತ ಬ್ರಹ್ಮದ ಸರಿಯಾದ ಅರ್ಥ ತಿಳಿದು ಆತ್ಮಜ್ಞಾನ ಪಡೆದ ಬ್ರಹ್ಮವೇ ಆಗಿದೆಂದು ಶಿಷ್ಯರಿಗೆ ತಿಳಿಸಿದರು ಶಂಕರರು. ಭರತಖಂಡದ ಎಲ್ಲೆಡೆ ಸಂಚರಿಸಿ ಆಚಾರ್ಯರು ಅದ್ವೈತ ಸಿದ್ಧಾಂತವ ಪ್ರಚುರಪಡಿಸಿ
ಅದು ಶಾಶ್ವತವಾಗಿ ನಡೆಸುವಂತೆ ಕಾರ್ಯರೂಪಿಸಿ ತದ್ಬುದ್ಧ ಪೀಠಾರೋಹಣ ಮಾಡಿ ತದ್ವಜ್ಜರೂ ಆಗಿದ್ದರು. ನಂತರ ತಮ್ಮ ಪ್ರಮುಖ ಶಿಷ್ಯರನ್ನು ಕರೆದು ಪೀಠಾಧಿಪತಿಗಳನ್ನಾಗಿ ನೇಮಿಸಿದರು ಶಂಕರರು. ಆಚಾರ್ಯರು ಶ್ರೀ ಸುರೇಶ್ವರರನ್ನು ದಕ್ಷಿಣಾಮ್ನಾಯ ಶೃಂಗೇರಿ ಪೀಠಕ್ಕೂ, ಶ್ರೀ ಪದ್ಮಪಾದರನ್ನು ಪಶ್ಚಿಮಾಮ್ನಾಯ ದ್ವಾರಕಾ ಪೀಠಕ್ಕೂ, ಶ್ರೀ ಅಷ್ಟಾಮಲಕರನ್ನು ಪುರಿಪೀಠಕ್ಕೂ, ಶ್ರೀ ತೋಟಕಾಚಾರ್ಯರನ್ನು ಉತ್ತರಾಮ್ನಾಯ ಬದರಿ ಪೀಠಕ್ಕೂ ನೇಮಿಸಿದರು ಶಂಕರರು. ನೇಪಾಳಗಳು ಆಚಾರ್ಯರ ಕಾಲದಲ್ಲಿ ನೇಪಾಳ ಬೌದ್ಧ ಧರ್ಮದ ಒಂದು ಪ್ರಭಾವ ಕೇಂದ್ರವಾಗಿದ್ದರು. ಅಲ್ಲಿನ ಬಹುಜನರು ಬೌದ್ಧ ಮತಾನುಯಾಯಿಗಳಿದ್ದು ಅಲ್ಲಿನ ಪ್ರಸಿದ್ಧ ಪಶುಪತಿ ದೇವಾಲಯದಲ್ಲಿ ಪೂಜೆಯು ನಡೆಯುವಂತೆ ಮಾಡಿದರು ಶಂಕರರು. ಆಚಾರ್ಯರು ಒಂದು ದಿವಸ ಗೌಡಪಾದರನ್ನು ಭೇಟಿ ಮಾಡಿ ತಾವು ಮಂಡೂಕ ಕಾರಿಕೆಗಳ ಮೇಲೆ ರಚಿಸಿರುವ ಭಾಷ್ಯವನ್ನು ಬೋಧಿಸಿದರು. ಅದನ್ನು ಕೇಳಿದ ಗೌಡಪಾದರು ಪ್ರಸನ್ನರಾಗಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಕಂಡರು ಶಂಕರರು. ಶಂಕರರ ನಿರ್ಗಮನ. ಆಚಾರ್ಯರು ಸನಾತನ ಹಿಂದೂ ಧರ್ಮವನ್ನು ಕನ್ಯಾಕುಮಾರಿಯಿಂದ ಹಿಮಾಲಯ ಪರ್ವತದವರೆಗೆ ನೆಲೆಗೊಳಿಸಿ ಜನರಿಗೆ ವೇದ ಧರ್ಮದ ರೀತಿ ತಿಳಿಸಿ ಅನೇಕ ದೇವಸ್ಥಾನಗಳನ್ನು ಪುನರುದ್ಧಾರಗೊಳಿಸಿ ಪೂಜೆ ನಡೆಯಲು ಏರ್ಪಡಿಸಿದರು ಶಂಕರರು. ಜನರು ಶಾಂತಿಯಿಂದ ಜೀವನ ನಡೆಸುವ ದಾರಿ ತೋರಿಸಿ ಜನರಿಗೆ ಸರಿಯಾದ ಜ್ಞಾನ ಸಂಪಾದಿಸಿ ಸರ್ವಕ್ಕೂ ಕಾರಣವಾದ ಚೈತನ್ಯ ಸ್ವರೂಪ ಬ್ರಹ್ಮನನ್ನು ತನ್ನ ಆತ್ಮನಲ್ಲಿ ಕಂಡು ನೆಮ್ಮದಿ ಜೀವನ ನಡೆಸುವಂತೆ ಆಶೀರ್ವದಿಸಿದರು ಶಂಕರರು. ಆಚಾರ್ಯರು ಬದರಿಯಲ್ಲಿ ಸ್ವಲ್ಪ ಕಾಲ ನೆಲೆಸಿ ಶಿಷ್ಯರಿಗೆ ಆತ್ಮಸಾಕ್ಷಾತ್ಕಾರ ಜಗತ್ತಿನ ಕಲ್ಯಾಣಕ್ಕಾಗಿ ಎಂದು ತಿಳಿಸಿ ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಸರಿಯಾದ ಪಾಲನೆಯಿಂದ ಎಲ್ಲರಿಗೂ ಕ್ಷೇಮವೆಂಬುದು ತಿಳಿಸಿದರು ಶಂಕರರು. ಅಲ್ಲಿನ ದೊರೆ ಸುಧನ್ಮಾಚಾರ್ಯರ ಮಾರ್ಗದರ್ಶನದಿಂದ ಪ್ರಜೆಗಳು ಹಿಂದೂ ಧರ್ಮ ಅರಿತು ನಡೆಯುವಂತೆ ವ್ಯವಸ್ಥೆ ಮಾಡಿ ಆಚಾರ್ಯರು ಬದ್ರಿನಾರಾಯಣನನ್ನು ಸ್ತುತಿಸಿ ಸಮಾಧಿ ಸ್ಥಿತಿಯಲ್ಲಿ ಶ್ರೀಹರಿಯನ್ನು ಭಕ್ತಿಯಿಂದ ಸ್ತುತಿಸಿದರು ಕಂಡರು ಶಂಕರರು. ಆಚಾರ್ಯರು ತಮ್ಮ ಜೀವನದ ಅಂತಿಮ ಧರ್ಮಯಾತ್ರೆಯನ್ನು ಬದರಿ ಕ್ಷೇತ್ರದಿಂದ ಕೇದಾರ ಕ್ಷೇತ್ರಕ್ಕೆ ಮಾಡಿ ಕೇದಾರ ತಲುಪಿದ ಅವರು ಕೇದಾರೇಶ್ವರನ ದರ್ಶನ ಮಾಡಿ ಶಾಂತರಾಗಿ ಧ್ಯಾನ ಸಮಾಧಿಯಲ್ಲಿದ್ದರು ಶಂಕರರು. ಕೆಲವು ದಿನಗಳ ನಂತರ ಆಚಾರ್ಯರು ನಮ್ಮ ಶಿಷ್ಯರನ್ನು ಕರೆದು ಶಾಂತರಾಗಿ, ಶಿಷ್ಯರೇ, ನನ್ನ ಈ ದೇಹದ ಕರ್ತವ್ಯ ಮುಗಿದಿದೆ, ಆತ್ಮಬ್ರಹ್ಮನಲ್ಲಿ ವಿಲೀನವಾಗುವ ಕಾಲ ಬಂದಿದೆ, ನೀವು ಅದ್ವೈತ ಹಿಂದೂ ಧರ್ಮ ಪರಿಪಾಲಿಸರೆಂದು ಆಶೀರ್ವದಿಸಿದರು ಶಂಕರರು. ಶಾಂತವಾಗಿ ಸಮಾಧಿ ಸ್ಥಿತಿಗೆ ತೆರಳಿದ ಆಚಾರ್ಯರು ಕರ್ಮಾದಿಗಳಿಂದ ಸ್ವಯಂ ಜ್ಯೋತಿ ಆತ್ಮಸ್ವರೂಪನಾದ ನಾನು ಶಿವನಿರುವೆನು ಎಂದು ಅನುಭವಿಸಿ ತಮ್ಮ ಭೌತಿಕ ಅಸ್ತಿತ್ವದ ತೆರೆ ಎಳೆದರು ಶಂಕರರು. ಇಲ್ಲಿಗೆ ಶಂಕರ ಚರಿತಾಮೃತ ಸಾರ ಮುಗಿಯಿತು. ಶಂಕರ ಭಗವತ್ಪಾದರ ವಚನಾಮೃತ ಕಾವ್ಯರೂಪ. ತನಗಿಂತ ಬೇರೆ ಯಾರದು ಇನ್ನೊಂದಿದೆ ಎಂಬ ತಿಳಿವೇ ಭಯಕ್ಕೆ ಕಾರಣವಿಹುದು. ಆ ಇನ್ನೊಂದು ನಿಜದಲ್ಲಿ ಇಲ್ಲದಿದೆ ಯಾರು ಯಾರಿಗೆ ಅಂಜುವುದು ಬೇಕಿಲ್ಲವಾದುದರಿಂದ ಅಭೇದ ದೃಷ್ಟಿಯಲ್ಲಿ ಬಯಕೆ ಎಡೆಯಿಲ್ಲೆಂದರು ಶಂಕರರು. ದೇಹಾದಿಗಳೇ ಆತ್ಮವೆಂದರಿತು ಅಜ್ಞಾನಿಯು ಮಾಡುವ ಪುಣ್ಯಪಾಪ ಕರ್ಮಗಳಿಗೆ ರಾಗದ್ವೇಷಾದಿಗಳೇ ಕಾರಣವಿದ್ದು ಆ ದೇಹಾತ್ಮ ಬುದ್ಧಿಯು ತೊಲಗಿದಾಗ ಪುಣ್ಯಪಾಪ ಕರ್ಮಗಳನ್ನೆಲ್ಲ ಸಮರಾಗಿ ತ್ಯಜಿಸುವುದರೆಂದರು ಶಂಕರರು. ಯಾರ ಮನಸ್ಸಿನಲ್ಲಿ ಶೋಕಮೋಹಗಳು ತುಂಬಿರುವುದೋ ಅವರಿಗೆ ಧರ್ಮಾಧರ್ಮ ವಿವೇಚನ ಎಲ್ಲರ ಕಾರ್ಯವು ಸಹಜ ವ್ಯಕ್ತಿಯ ದುಃಖತತ್ವನಿದ್ದು ಮೋಹಕ್ಕೆ ಒಳಗಾದಾಗ ಅವರ ಜೀವನ ವ್ಯರ್ಥವೆಂದು ಬಿಡಿಸಿ ಹೇಳಿದರು ಶಂಕರರು. ಪ್ರಾಣಿಗಳ ಸುಖಕ್ಕಾಗಿ ಧರ್ಮವ ವಿಧಿಸಲಾಗಿದೆ, ದುಃಖವು ಬರದಿರಲೆಂದು ಅಧರ್ಮ ನಿಷೇಧಿಸಲಾಗುವುದು. ಶಾಸ್ತ್ರವಿಹಿತವಾದ ಧರ್ಮಗಳ ಆಚರಿಸಲು ಸುಖವು ಶಾಸ್ತ್ರ ನಿಷೇಧದ ಅಧರ್ಮಗಳ ಬಿಟ್ಟಲ್ಲಿ ಕಷ್ಟವಿಲ್ಲೆಂದರು ಶಂಕರರು. ಗುಣವಂತರು ಧರ್ಮವನ್ನರಿತು ಆಚರಿಸಲು ಅದು ಎಲ್ಲೆಡೆ ಪಸರಿಸುವುದು. ಅರ್ಹರಾದವರು ಉಪದೇಶವನ್ನು ಅರಿತು ಜೀವನದಲ್ಲಿ ಅಳವಡಿಸಿ ಆಚರಿಸಿದಾಗ ಅದನ್ನು ಬೇರೆಯವರು ಅನುಸರಿಸುವರೆಂದರು ಶಂಕರರು. ವಿದ್ವಾಂಸರ ಸಹವಾಸದಿಂದ ಬುದ್ಧಿವಂತಿಕೆ ಗಳಿಸುವುದು ಲೋಕಾನುಭವವೆರಡು. ಮಂದಬುದ್ಧಿಯ ವಿದ್ಯಾರ್ಥಿಯು ಉತ್ತಮ ಗುರುವಿನ ಸಹವಾಸದಿಂದ ಬುದ್ಧಿವಂತನಾಗಿ ಮುಂದೆ ಮಹಾಪಂಡಿತನಾಗಬಲ್ಲೆಂದರು ಶಂಕರರು.
ಜೀವಾತ್ಮ ಪರಮಾತ್ಮರು ಅಭಿನ್ನರಾಗಿದ್ದು ಒಂದೇ ಆಗಿರಲು ನೀರಿನ ಅಲೆಯು ನೀರಿನಿಂದ ಬೇರೆಲ್ಲವೋ ಹಾಗೆಯೇ ಬಂಗಾರದ ಉಂಗುರವು ಬಂಗಾರಕ್ಕಿಂತ ಬೇರೆಲ್ಲವೋ ಹಾಗೆ ಜೀವಾತ್ಮ ಪರಮಾತ್ಮರು ಬೇರೆಯಲ್ಲೆಂದರು ಶಂಕರರು. ಬ್ರಹ್ಮವೊಂದೇ ಪರಮಾತ್ಮ ಸತ್ಯವೆಂಬುದು ವೇದದ ಉಪದೇಶವಿದ್ದು ಪ್ರಾತಿಕಾಲಿಕ ವ್ಯಾವಹಾರಿಕ ಪಾರಮಾತ್ಮಕವೆಂಬ ಸತ್ಯದ 3 ಮುಖಗಳಿದ್ದು ಅದರಲ್ಲಿ ಪಾರಮಾತ್ಮಕ ಜ್ಞಾನದಿಂದ ಸತ್ಯದ ಅರಿವೆಂದರು ಶಂಕರರು. ಬುದ್ಧಿಯಿಲ್ಲದವರ ಬಳಿಯ ಸಂಪತ್ತು ಅನರ್ಥವಾಗುವುದು. ಅವಿವೇಕಿಯಾದ ಅಂಗರಾಜನ ಮಗವೇನ ಯೌವನ ಧನಸಂಪತ್ತು ಪ್ರಭುತ್ವ ಎಲ್ಲವೂ ಕೂಡಿ ತನಗೆ ಬೇರಾರು ಸಮರಿಗಳೆಂದು ಭಾವಿಸಿ ತನ್ನನ್ನೇ ದೇವರೆಂದು ಪೂಜಿಸಲು ಆಜ್ಞೆ ಮಾಡಲು ಅನರ್ಥವಾಯಿತೆಂದರು ಶಂಕರರು. ಕೇವಲ ಜ್ಞಾನವಂತರೆಂಬರೇ ಮುಕ್ತಿಯು ದೊರೆಯುವುದು. ಕರ್ಮ ಮತ್ತು ಭಕ್ತಿಯು ಚಿತ್ತಶುದ್ಧಿಗೆ ಕಾರಣಗಳಿಹವು. ಇವುಗಳು ಮೋಕ್ಷಕ್ಕೆ ಪರಂಪರೆಯ ಕಾರಣವಿಹುದು. ಆತ್ಮಜ್ಞಾನ ಒಂದೇ ಮೋಕ್ಷಕ್ಕೆ ನೇರ ಕಾರಣವೆಂದರು ಶಂಕರರು. ಪ್ರತಿಯೊಬ್ಬರಿಗೂ ಮುಕ್ತಿ ಪಡೆಯಬೇಕೆಂಬ ಆಸೆ ಇರುವುದು. ಇದನ್ನು ಗಳಿಸಲು ಅಡ್ಡಿಯಾದದ್ದು ಅಜ್ಞಾನವೊಂದೇ. ಆ ಜ್ಞಾನವೊಂದೇ ವ್ಯಕ್ತಿಯ ಸ್ವರೂಪವನ್ನೇ ಮರೆಮಾಚಿ ಇದನ್ನು ಕಳೆಯಲು ಗುರೂಪದೇಶ ಅಧ್ಯಯನ ಸಾಧನೆ ಅಗತ್ಯವೆಂಬರು ತಿಳಿಸಿದರು ಶಂಕರರು. ಎಲ್ಲ ಸಂದರ್ಭಗಳಿಗಲ್ಲೂ ಶಾಸ್ತ್ರಗಳೇ ನಮಗೆ ಪ್ರಮಾಣಗಳು. ಕಣ್ಣಿಗೆ ಕಾಣದ ವಿಷಯಗಳಲ್ಲಿ ನಮಗೆ ಶಾಸ್ತ್ರಗಳೇ ಆಧಾರ. ನಿಮ್ಮ ಕಣ್ಣಿಗೆ ಕಾಣದ ಎಷ್ಟೋ ಸೂಕ್ಷ್ಮ ವಿಷಯಗಳ ಮಂತ್ರದೃಷ್ಟ ಋಷಿಮುನಿಗಳು ಕಂಡಿದ್ದರೆಂದರು ಶಂಕರರು. ಮಾನವ ಜನ್ಮ, ಮೋಕ್ಷದ ಆಸೆ, ಮಹಾಪುರುಷರ ಸಂಗಮ ಈ 3 ದುರ್ಲಭವಾದವುಗಳು. ದೇವಾನುಗ್ರಹದಿಂದಲೇ ಇವು ದೊರೆಯುವುದು. ಮಾನವ ಜನ್ಮ ಬಂದರೂ ಮುಕ್ತಿ ಪಡೆಯುವ ಆಸೆ ದುರ್ಬಲವು. ಮಾರ್ಗದರ್ಶನ ಮಾಡುವ ಗುರುವು ಸಿಗುವುದು ದೈವಾನುಗ್ರಹದಿಂದಲೇ ಎಂದರು ಶಂಕರರು. ಮಾನವ ಜನ್ಮವ ಪಡೆದು ತನ್ನ ಹಿತದ ಸಾಧಿಸಲು ಪ್ರಯತ್ನ ಮಾಡದ ಮೂಢನು ಪಶುಪಕ್ಷಿಗಳಿಗಿಂತ ಕೀಲಹನು. ಮಾನವನಿಗೆ ಜ್ಞಾನ ಸಂಗ್ರಹದ ಜೊತೆಗೆ ಸಾತ್ವಿಕ ಗುಣಮೈಗೂಡಿಸಿಕೊಳ್ಳಲು ಅನುಕೂಲಗಳಿವೆ ಎಂದರು ಶಂಕರರು. ಮಾನವನು ಮಾಡಿದ ಸಾಲವ ತೀರಿಸಲು ಮಕ್ಕಳುಗಳುಂಟು. ಸಂಸಾರ ಬಂಧನವ ತಾನೇ ಬಿಡಿಸಿಕೊಳ್ಳಬೇಕಲ್ಲದೆ ಬೇರಾರೂ ಬಿಡಿಸಲಾರ. ರೋಗ ಬಂಧನವೇ ಔಷಧ ಸೇವಿಸಿ ವಾಸಿ ಮಾಡಿಕೊಳ್ಳಬೇಕೆಂದು ಹೇಳಿದರು ಶಂಕರರು. ಯಾರಿಗೆ ಅವಶ್ಯಕತೆ ಇರುವುದೋ ಅವರಿಗೆ ದಾನವ ಮಾಡಬೇಕು. ಬಡವರಿಗೆ ಮಾಡಿದ ದಾನ ಸಾರ್ಥಕವು. ಒಮ್ಮೆ ಕೇರಳದ ರಾಜ ರಾಜಶೇಖರನು ಶಂಕರರ ಪ್ರತಿಭೆಗೆ ಮೆಚ್ಚಿ ಸಂಪತ್ತನ್ನು ಕಾಣಿಕೆಯಾಗಿ ಕೊಟ್ಟಾಗ ಅವರು ಬಡವರಿಗೆ ಹಂಚಲು ಹೇಳಿದರು ಶಂಕರರು. ಧನಲಾಭದಿಂದ ತೃಪ್ತಿಯೆಂಬುದು ಇದೆಯೆಂದು ನಾವೆಲ್ಲೂ ಕೇಳಿಲ್ಲ. ಸ್ವಲ್ಪ ಹಣ ಕೈ ಸೇರಿದಾಗ ಅದಕ್ಕಿಂತ ಹೆಚ್ಚಿನ ಮೊತ್ತದ ಸಂಪಾದಿಸುವ ಬಗೆಗೆ ದಿನವಿಡೀ ಯೋಚನೆ ಮಾಡುವುದು ಲೋಕದ ಅನುಭವವೆಂದು ತಿಳಿಸಿದರು ಶಂಕರರು. ರಾತ್ರಿ ಕಂಡ ಬಾವಿಗೆ ಅಗಲು ಯಾವನೂ ಬೀಳನು. ನಡೆವಾಗ ಹೆಜ್ಜೆ ಇಡುವ ಭಾಗವು ಕಾಣದೇ ಇರುವವರು ಅವರ ಹೆಜ್ಜೆ ಇರುವ ಜಾಗ ಸ್ಪಷ್ಟವಾಗಿ ಗೋಚರಿಸಿದಾಗ ಎಡುವುದಿಲ್ಲೆಂದು ತಿಳಿಸಿ ಹೇಳಿದರು ಶಂಕರರು. ಆತ್ಮಜ್ಞಾನವು ಆತ್ಮನಲ್ಲಿಯೇ ತಿಳಿಸಲ್ಪಡುವರು ಎಂಬುದು ಎಲ್ಲ ಉಪನಿಷತ್ತುಗಳಲ್ಲಿಯೂ ವೇದ್ಯವಿಹುದು. ಈ ಲೋಕದಲ್ಲಿ ದೃಕ್ ಮತ್ತು ದೃಶ್ಯವೆಂಬ 2 ವಸ್ತುಗಳಿದ್ದು ನೋಡಲ್ಪಡುವುದೆಲ್ಲ ದೃಶ್ಯವಿದ್ದು ನೋಡುವುದು ದೃಕ್ ಎಂದರು ಹಿದರು ಶಂಕರರು. ಮಾನವನು ತನ್ನ ಉತ್ಕ್ರಮಣಕಾರದಲ್ಲಿ ಸ್ವತಂತ್ರನಾಗಿರಲು ಯೋಗಧರ್ಮಗಳ ಸೇವಿಸಬೇಕು. ಜ್ಞಾನಾಭ್ಯಾಸ ವಿಶೇಷ ಪುಣ್ಯ ಸಂಪಾದನೆಗಳನ್ನು ಪರಲೋಕಾರ್ಪಿಗಳು ಪ್ರಮಾಣರಹಿತರಾಗಿ ಮಾಡಬೇಕು. ಮರಣಕಾಲದಲ್ಲಿ ಏನನ್ನೂ ಮಾಡಲಾರರೆಂದರು ಶಂಕರರು. ಮಾನವನ ದ್ವೇಷಾಸೂಯ ಕ್ರೋಧಗಳೆಲ್ಲವೂ ತನಗಿಂತ ಬೇರೆಯಾದ ಇನ್ನೊಬ್ಬರ ಮೇಲೆಯ ಹೊರತು ತನ್ನ ಮೇಲಲ್ಲ. ಆತ್ಮವಸ್ತುವಿನ ಹೊರತು ಬೇರೊಂದು ವಸ್ತುವೇ ಇಲ್ಲದಿರುವಾಗ ಅವನು ಯಾರನ್ನು ನಿಂದಿಸನೆಂದರು ಶಂಕರರು. ಭಗವಂತನ ಸ್ಮರಣೆಗೆ ಯಾವ ತರಹದ ದೇಹವಾಗಲಿ ಮಾನವ ದೇಹ ಬಂದಾಗಲೂ ಭಗವಂತನ ಸ್ಮರಣೆ ಮಾಡದೆ ಅಂತಹ ದೇಹದಿಂದ ಪ್ರಯೋಜನವೇ. ಆದುದರಿಂದ ಪಶು ಪಕ್ಷಿ ಮಾನವ ಯಾವ ಜನ್ಮವಾದರೂ ಭಗವಂತನ ಸ್ಮರಣೆ ಮುಖ್ಯವೆಂದು ಹೇಳಿದರು ಶಂಕರರು. ಭಕ್ತಿಯು ಏನನ್ನು ತಾನೇ ಮಾಡಿ ಬೇಗನು ಶ್ರೇಷ್ಠವಾದ ಭಕ್ತನಾಗುವನಲ್ಲದೆ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಿಸುವುದು ಮುಖ್ಯವೇ ಹೊರತು ಸಮರ್ಪಣೆ ಮಾಡುವ ವಸ್ತು ಮುಖ್ಯವಲ್ಲೆಂದೇಳಿದರು ಶಂಕರರು. ದೇವರಲ್ಲಿ, ವೇದದಲ್ಲಿ, ಗುರುವಿನಲ್ಲಿ, ಮಂತ್ರದಲ್ಲಿ, ತೀರ್ಥದಲ್ಲಿ, ಮಹಾತ್ಮನಲ್ಲಿ ಮತ್ತು ಔಷಧಿಯಲ್ಲಿ ಶ್ರದ್ಧೆ ಹೆಚ್ಚಾದಂತೆ ಅದರಿಂದ ಫಲವೂ ಹೆಚ್ಚುವುದು. ಅಸ್ತಿತ್ವ ಬುದ್ಧಿಯೇ ಶ್ರದ್ಧೆ. ಅಂದರೆ ಕರ್ಮಫಲದಲ್ಲಿ
ವಿಶ್ವಾಸವೆಂದರು ಶಂಕರರು. ದೀಪದಿಂದ ಸೂರ್ಯನಿಗೆ ಆರತಿ ಹೆಚ್ಚಿದಂತೆ, ಚಂದ್ರಕಾಂತ ಶಿಲೆಯ ನೀರಿನಿಂದ ಚಂದ್ರನಿಗೆ ಅರ್ಘ್ಯ ಕೊಟ್ಟಂತೆ, ಸಮುದ್ರದ ನೀರಿನಿಂದ ಸಮುದ್ರಕ್ಕೆ ತರ್ಪಣ ಕೊಟ್ಟಂತೆ ನಿನ್ನದೇ ಮಾತುಗಳಿಂದ ನಿನ್ನ ಸ್ತುತಿಸುವೆನೆಂದರು ಶಂಕರರು. ಎಲ್ಲರೂ ಆತ್ಮದ ಅಸ್ತಿತ್ವದ ತಿಳಿಸಿದರು. ನಾನಿಲ್ಲವೆಂದು ಯಾರೂ ತಿಳಿದಿಲ್ಲ. ಆತ್ಮವೇ ಬ್ರಹ್ಮನು. ಇದ್ದಕ್ಕಿದ್ದಂತೆ ವಿದ್ಯುತ್ ದೀಪ ಹೋಗಲು ಕತ್ತಲಾವರಿಸಿದಾಗ ಈವರೆಗೆ ಬೆಳಕಿನಲ್ಲಿ ಕಾಣುತ್ತಿದ್ದ ವಸ್ತುಗಳು ನಾನಿದ್ದೇನೆಂಬ ಅರಿವು ಮೂಡಿಸುವುದೆಂದರು ಶಂಕರರು. ದುಃಖದಿಂದ ನಿವೃತ್ತನಾಗಲು ಪರಮಾತ್ಮನ ಜ್ಞಾನವು ಅಗತ್ಯಬೇಕು. ರಾಗದ್ವೇಷಗಳ ಅಡಗಿಸಿ ದುಃಖವನ್ನು ಲಯ ಮಾಡಿಕೊಂಡಾಗ ಮನಸ್ಸು ಪರಮಾತ್ಮನನ್ನು ಯೋಚಿಸುತ್ತಿರುವುದು, ಆಗ ಜ್ಞಾನಿಯಾಗುವನೆಂದರು ಶಂಕರರು. ಇಂದ್ರಿಯಗಳು ವಿಷಯಗಳನ್ನು ಅಪೇಕ್ಷಿಸುವುದೇ ಸುಖವು ಹೊರತು ವಿಷಯಾಸಕ್ತಿ ಸುಖವಲ್ಲ. ದುಃಖವೇ ಆಸೆಯಿದ್ದಾಗ ಯಾರಿಗೂ ಸುಖವಿರಲು ಸಾಕು ಎಂಬ ತೃಪ್ತಿಯನ್ನು ಪಡೆದಾಗ ಸಹಜ ಸುಖ ಅವನದಾಗುವುದೆಂದರು ಶಂಕರರು. ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದರೂ ಹೃದಯದ ಉತ್ಸಾಹದಿಂದ ತಮ್ಮ ಉದ್ಯೋಗ ಮಾಡುವವರೆಗೆ ಫಲ ಸಿಗುವುದು. ಆದ್ದರಿಂದ ಉತ್ಸಾಹರಹಿತನಾಗಿ ಸೋಮಾರಿಯಾಗಿ ಆಯುಷ್ಯನ್ನು ವ್ಯರ್ಥ ಮಾಡುವುದೆಂದು ಹೇಳಿದರು ಶಂಕರರು. ಪಂಡಿತರ ವಾಗ್ವೈಖರಿ ಶಬ್ದಗಳ ಪ್ರಭಾವ ಶಾಸ್ತ್ರಕೌಶಲತೆಗೆ ಇವೆಲ್ಲವೂ ಭೋಗದ ಸಾಧನೆಗಳೇ ಹೊರತು ಮೋಕ್ಷದ ಸಾಧನೆಗಳಲ್ಲ. ಇವೆಲ್ಲವೂ ಧನಾರ್ಜನೆಗೆ ಮಾಡುವ ಯುಕ್ತಿಗೆ ಕಾರಣವೇ ಹೊರತು ಮುಕ್ತಿಗಲ್ಲೆಂದರು ಶಂಕರರು. ಕೆಸರಿನಲ್ಲಿರುವ ನೀರು ಕೆಸರು ಹೋದ ಮೇಲೆ ತಿಳಿಯಾಗಿ ತೋರುವಂತೆ ಆತ್ಮನು ದೋಷವಿಲ್ಲದಾಗ ಸ್ಫುಟವಾಗಿ ಪ್ರಕಾಶಿಸುತ್ತಾನೆ. ಹಾಗೆಯೇ ಅಭಿಮಾನ ಅಹಂಕಾರಗಳೆಂಬ ಅಜ್ಞಾನದ ಕೊಳೆ ತೊಲಗಿದಾಗ ಆತ್ಮತತ್ವ ಸ್ಫುಟವಾಗುವುದೆಂದರು ಶಂಕರರು. ಅತ್ಯಂತ ಹಿತೈಷಿಗಳಾದ ತಂದೆ ತಾಯಿಯರು ಮಾನವ ಸಹಜರ ರಾಗದ್ವೇಷಗಳಿಗೆ ಒಳಗಾಗಿ ನಮ್ಮ ಹಿತವನ್ನಿರ್ಧರಿಸುವುದರಲ್ಲಿ ಫಲರಾಗಬಹುದು. ಇಂದು ಮಾಡಿದ ನಿರ್ಧಾರ ಮುಂದೆ ಸರಿಯಾಗದೆ ಹೋಗಬಹುದು. ಆದರೆ ವೇದವಾಣಿಯು ಸದಾ ಆಲೋಚಿಸಬೇಕೆಂದರು ಶಂಕರರು. ಶಂಕರ ಭಗವತ್ಪಾದರ ವಚನಾಮೃತ ಕಾವ್ಯರೂಪ ಮುಗಿಯಿತು.